ನಾಮಕ್ಕೆ ಸ್ತೋತ್ರವಾಗಲಿ. ದೇವನೆಂದಿದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೇನ್. ಲೇಲೂಯಾ, ಲೇಲೂಯಾ. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿಯೇ ಇರಬೇಕು. ಪಕ್ಕದಲ್ಲಿದ್ದವ್ರು ನೋಡಿ ಹೇಳಿ, ಯಾವಾಗಲೂ ಸಂತೋಷವಾಗಿರ್ಬೇಕು. ಆಮೇಲೆ ದೇವರಿಗೆ ಅದೇ ಇಷ್ಟ. ಲೇಲೂಯಾ. ಸಂತೋಷವನ್ನು ವ್ಯಕ್ತಪಡಿಸುವುದು ನಮ್ಮ ನಗುವಿಂದ. ಆಮೇಲೆ ನಾವು ಎಷ್ಟು ಮಟ್ಟಿಗೆ ನಾವು ನಗು ಮುಖವನ್ನು ತೋರಿಸ್ತೀವೋ ಅಷ್ಟು ಮಟ್ಟಿಗೆ ಇನ್ನೊಬ್ಬರಿಗೆ ನಾವು ಏನು ಕೊಡ್ತಾ ಇರ್ತೇವೆ? ಸಂತೋಷವನ್ನು ಕೊಡ್ತಾ ಇರ್ತೇವೆ. ಆಮೇಲೆ ನಾವು ಮುಖ ಸಪ್ಪು ಮಾಡ್ಕೊಂಡು ಹೋಗುವಾಗ ಅವರು ಕೂಡ ಏನು ಮಾಡಿಬಿಡ್ತಾರೆ? ಮುಖ ಸಪ್ಪಾಗ್ಬಿಡುತ್ತೆ. ನಾವು ಸಂತೋಷವಾಗಿ ಹೋಗುವಾಗ ಅವರು ಕೂಡ ಸಂತೋಷವುಳ್ಳವರಾಗಿರ್ತಾರೆ. ಆಮೇಲೆ ಒಂದು ಮಗುವನ್ನು ಎತ್ತಿ ಆಟ ಆಡಿಸುವಾಗ ನಾವೇನು ಮಾಡ್ತೀವಿ? ಆಮೇಲೆ ಆ ಮಗು ಮುಖದಲ್ಲಿ ನಗು ಬರುವಾಗ ನಮ್ಮ ಮುಖದಲ್ಲಿ ಆಟೋಮೆಟಿಕ್ ನಗು ಬಂದು ಬಿಡುತ್ತೆ. ಆಮೇಲೆ ಆ ಮಗುವನ್ನು ನಗಿಸ್ಬೇಕಂತ ಹೇಳಿ ನಾವು ಮಗುವಾಗ್ಬಿಡ್ತೇವೆ. ಎಲ್ಲಿಲ್ಲ ಅಂತ ಹೇಳುವಾಗ ನಮ್ಮ ಮುಖದಲ್ಲಿ ಅಷ್ಟು ಹಳ್ಳು ಕಾಣ್ತಾವ, ನಗು ಇರುತ್ತೆ. ಅದನ್ನ ನೋಡಿ ನೋಡಿ ಮಗು ಕೂಡ ಏನಾಗುತ್ತೆ? ನಗುವಂಥದ್ದಾಗಿರುತ್ತೆ. ಅಲ್ಲೂಯ್ಯ. ಇದುವೇ ಸಂತೋಷ. ಇನ್ನೊಬ್ಬರಿಗೆ ನಾವು ಸಂತೋಷವನ್ನು ಕೊಡುವಂಥವರಾಗಿ ಇರಬೇಕು. ಆಮೇಲೆ ಲೆಲೂಯ್ಯ. ಸೊ ಆದ ಕಾರಣ ಈ ದಿನದಲ್ಲಿ ದೇವರ ಒಂದು ಅದ್ಭುತವನ್ನು ನಾವು ನೋಡ್ಲಿಕ್ಕಿದ್ದೇವೆ. ಆದರೆ ಸತ್ಯವೇದವನ್ನ ನಾವು ಯಾವ ರೀತಿ ಓದಬೇಕು ಅನ್ನೋದನ್ನು ಕೂಡ ಈ ದಿನದಲ್ಲಿ ಕಳೀಲಿಕ್ಕಿದ್ದೇವೆ. ಸತ್ಯವೇದವನ್ನ ನಾವು ಯಾವ ರೀತಿ ಓದಬೇಕಂತ ಕಳೀಲಿಕ್ಕಿದ್ದೇವೆ. ಈ ತಿಂಗಳು ವಾಗ್ದಾನ ಏನು ನಮಗೆ? ಯೋಬ 42:2. ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆತನ ಸಂಕಲ್ಪಗಳು ಒಂದು ಏನಾಗೋದಿಲ್ಲ, ವ್ಯರ್ಥವಾಗುವುದೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ದೇವರು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ದೇವರಿಗೆ ಎಲ್ಲವೂ ಸಾಧ್ಯವಾಗಿದೆ. ಅದು ಸತ್ಯವೇದದಲ್ಲಿ ಅದನ್ನು ಒಂದು ಕಡೆ ನಾವು ನೋಡ್ಬೋದು. ಆಮೇಲೆ ಒಂದು ವಾಕ್ಯವನ್ನ ಗಟ್ಟಿಯಾಗಿ ನಿಧಾನವಾಗಿ ಕಂಪ್ಲೀಟ್ ಆಗಿ ಆ ಒಂದು ಪೋರ್ಷನ್ ಅನ್ನು ನಾವು ಓದಿಕೊಂಡು ಮುಂದೆ ನಾವು ಧ್ಯಾನ ಮಾಡೋಣ. ಮತ್ತಾಯನ ಪುಸ್ತಕ 14ನೇ ಅಧ್ಯಾಯ 13ನೇ ವಚನದಿಂದ 19ನೇ ವಚನದವರೆಗೆ. 14ನೇ ಅಧ್ಯಾಯ 13ನೇ ವಚನದಿಂದ 19ನೇ ವಚನದವರೆಗೆ. ಯೇಸು ಆ ವಿಷಯವನ್ನು ಕೇಳಿದಾಗ ದೋಣಿಯನ್ನು ಹತ್ತಿ ಅಲ್ಲಿಂದ ವಿಗಂಡವಾಗಿ ಅರಣ್ಯ ಸ್ಥಳಕ್ಕೆ ಹೊರಟು ಹೋದನು. ಇದನ್ನು ಕೇಳಿ ಜನರು ಪಟ್ಟಣಗಳಿಂದ ಕಾಲ್ನಡಿಗೆಯಾಗಿ ಆತನನ್ನು ಹಿಂಬಾಲಿಸಿದರು. ಆಗ ಯೇಸು ಹೊರಟು ಹೋಗಿ ಜನರ ಮಹಾಸಮೂಹವನ್ನು ಕಂಡು ಅವರ ಮೇಲೆ ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು. ಸಾಯಂಕಾಲವಾದಾಗ ಆತನ ಶಿಷ್ಯರು ಆತನ ಬಳಿಗೆ ಬಂದು, ಇದು ಅಡವೆ ಸ್ಥಳ, ಸಮಯವು ದಾಟಿತು. ಜನರು ಹಳ್ಳಿಗಳಿಂದ ಹೋಗಿ ತಮಗಾಗಿ ಆಹಾರವನ್ನು ಕೊಂಡುಕೊಳ್ಳುವಂತೆ ಅವರನ್ನು ಕಳುಹಿಸಿಬಿಟ್ಟು ಅಂದರು. ಆದರೆ ಯೇಸು ಅವರಿಗೆ, ಅವರು ಹೋಗುವುದು ಅವಶ್ಯವಿಲ್ಲ, ಅವರು ಊಟ ಮಾಡುವುದಕ್ಕೆ ನೀವೇ ಕೂಡಿರಿ ಎಂದು ಹೇಳಿದರು. ಅವರು ಆತನಿಗೆ, ನಮ್ಮ ಹತ್ತಿರ 5 ರೊಟ್ಟಿ 2 ಮೀನುಗಳು ಮಾತ್ರ ಇವೆ ಎಂದು ಹೇಳಿದರು. ಆತನು ಅವುಗಳನ್ನು ನನ್ನ ಒಳಗೆ ತಕೊಂಡು ಬಂದಿರಿ ಅಂದನು. ಜನ ಸಮೂಹವು ಹುಲ್ಲಿನ ಮೇಲೆ ಕೂತುಕೊಳ್ಳಬೇಕೆಂದು ಆತನು ಅಪ್ಪಣೆ ಕೊಟ್ಟು ಆ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಹೊರಲೋಕದ ಕಡೆಗೆ ನೋಡಿ ಆಶೀರ್ವದಿಸಿ ಮುರಿದು ಆ ರೊಟ್ಟಿಗಳನ್ನು ಶಿಷ್ಯರಿಗೆ ಕೊಟ್ಟರು ಮತ್ತು ಶಿಷ್ಯರು ಜನಸಮೂಹಕ್ಕೆ ಕೊಟ್ಟರು. ಆಮೆನ್. ಹಲ್ಲೆಲೂಯಾ. ಈ ವಾಕ್ಯದಲ್ಲಿ ನಮಗೆ ಗೊತ್ತಿದೆ, ದೇವರು ಒಂದು ಸ್ಥಳದಲ್ಲಿ 5 ರೊಟ್ಟಿ 2 ಮೀನನ್ನು ತಗೊಂಡು, ಅಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಊಟ ಮಾಡಿದ ಪುರುಷರುಗಳು ಮಾತ್ರ 21ನೇ ಅಧ್ಯಾಯದಲ್ಲಿ 21ನೇ ವಚನದಲ್ಲಿ ನಾವು ನೋಡುವುದು, ಸ್ತ್ರೀಯರು ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಜನ ಇದ್ದರು. ಮಕ್ಕಳಿಲ್ಲ, ಸ್ತ್ರೀಯರಿಲ್ಲ. ಅವ್ರನ್ನ ಬಿಟ್ಟು ಪುರುಷರು ಮಾತ್ರ ಲೆಕ್ಕ ಮಾಡಿದ್ರೆ ಎಷ್ಟು ಜನ ಅಂತೆ? 5,000 ಜನ ಇದ್ರಂತೆ. ಅದರ ಅರ್ಥ ಏನು? 5,000 ಕುಟುಂಬಗಳನ್ನು ದೇವರು ಏನ್ ಮಾಡಿದಾನ? ಅಲ್ಲಿ ಪೋಷಿಸಿದಾನೆ. ಆಮೇಲೆ ಕುಟುಂಬಗಳು. ಹಲ್ಲೆಲೂಯಾ. 5,000 ಪುರುಷ ಅಂದ್ರೆ ಮದುವೆ ಆಗಿದವನನ್ನು ಪುರುಷ ಅಂತಾರೆ. ಆಮೇಲೆ ಮದುವೆ ಆಗಿದವನ್ನ ಏನ್ ಮಾಡ್ತಾರೆ? ಪುರುಷ ಅಂತಾನೆ. ಸೊ ಅಂದಮೇಲೆ 5,000 ಕುಟುಂಬಗಳನ್ನು ದೇವರು ಏನ್ ಮಾಡಿದಾನೆ? ಅಲ್ಲಿ ಪೋಷಿಸಿದಾನ ಆಹಾರದಿಂದ. ಆಮೇನ್. ಹಲ್ಲೆಲೂಯಾ. ಸೊ ಈ ಒಂದು ಪೋಷನ್ ಎಲ್ಲಾ ಸುವಾರ್ಥ ಭಾಗದಲ್ಲಿ ಇದೆ. ಎಷ್ಟಿದೆ ಸುವಾರ್ಥ ಭಾಗಗಳು? ಒಟ್ಟ
ಎಷ್ಟಿದೆ? ಸುವಾರ್ಥ ಪುಸ್ತಕಗಳು ಎಷ್ಟಿದೆ? ಸತ್ಯವೇದದಲ್ಲಿ ಸುವಾರ್ಥ ಪುಸ್ತಕಗಳು ಎಷ್ಟಿದೆ? 4 ಪುಸ್ತಕಗಳಿದೆ. ಆಮೇನ್. ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಏನ್ರಿ ಹೇಳಿ? ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಇದು 4 ಸುವಾರ್ಥ ಪುಸ್ತಕ. ಹೆಡ್ಡಿಂಗ್ ನಲ್ಲಿ ಹಾಕಿರ್ತಾರೆ ಗಾಸ್ಪಲ್ ಅಂತೇಳಿ. ಅಲ್ಲೆಲ್ಲೂಯ್ಯ. ಸೊ ಆ ಹೆಡ್ಡಿಂಗ್ ಓದ್ರಿ, ಮತ್ತಾಯನ ಪುಸ್ತಕದ ಹೆಡ್ಡಿಂಗ್ ಓದ್ರಿ ಈಗ ಕನ್ನಡದಲ್ಲಿ. ಮತ್ತಾಯನು ಬರೆದ ಸುವಾರ್ಥ. ಆಮೇಲೆ ಮಾರ್ಕನು ಬರೆದ ಸುವಾರ್ತೆ, ಲೂಕನು ಬರೆದ ಸುವಾರ್ತೆ, ಯೋಹಾನನು ಬರೆದ ಸುವಾರ್ತೆ. ಸೊ ಸುವಾರ್ಥ ಪುಸ್ತಕಗಳು ಎಷ್ಟಿದೆ? 4 ಇದೆ. ನೆನಪಿರ್ಲಿ. ಅದಕ್ಕೆ ಇವತ್ತು ನಾವು ಕಳೀಲಿಕ್ಕಿದ್ದೀವಿ ಅಂತ ಹೇಳಿದ್ವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಬೇರೆ ಪ್ರಸಂಗ ಮಾತ್ರ ಕೇಳ್ತಾ ಇರ್ತೀವಿ, ಕಳೀಲು ಬೇಕು. ಅಲ್ಲೆಲ್ಲೂಯ್ಯ. ಸೊ ಪುಸ್ತಕಗಳು ಎಷ್ಟಿದೆ? 4 ಪುಸ್ತಕಗಳು. ಇದು 4 ಯೇಸು ಕ್ರಿಸ್ತನು ಹುಟ್ಟಿದ್ದು, ಯೇಸು ಕ್ರಿಸ್ತನ ಸೇವೆ ಮಾಡಿದ್ದು, ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಹಾಕಲ್ಪಟ್ಟಿದ್ದು, ಯೇಸು ಕ್ರಿಸ್ತನು ಮರಣ ಹೊಂದಿದ್ದು, ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದಿದ್ದು, ಎಲ್ಲಾ ಸಂಗತಿಗಳು ಈ 4 ಪುಸ್ತಕಗಳಲ್ಲಿ ತುಂಬಾ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಆಮೇನ್. ಅಲ್ಲೆಲ್ಲೂಯ್ಯ. ಯೇಸು ಕ್ರಿಸ್ತನ ಹಿಸ್ಟ್ರಿ, ಆ ಒಂದು ಹಿನ್ನೆಲೆ, ಆ ಒಂದು ಇತಿಹಾಸವನ್ನ ನಾವು ಓದಬೇಕು, ತಿಳ್ಕೋಬೇಕಂದ್ರೆ ಈ 4 ಪುಸ್ತಕಗಳನ್ನ ನಾವು ಓದಬೇಕು. ಯಾವ್ಯಾವ್ದದು? ಮತ್ತಾಯ, ಮಾರ್ಕ, ಲೂಕ, ಯೋಹಾನ. ಇದರಲ್ಲಿ ಯೇಸು ಕ್ರಿಸ್ತನ ಆ ಒಂದು ಇತಿಹಾಸ ನಮಗೆ ಸಿಕ್ಬಿಡುತ್ತೆ. ಆಮೇನ್. ಅದರಲ್ಲಿ ಮತ್ತಾಯನು ಈ ಒಂದು ಅದ್ಭುತವನ್ನು ಬರೀತಾ ಇದ್ದಾನೆ. ಏನಂತೆ? 5,000 ಪುರುಷರುಗಳು ಊಟ ಮಾಡಿದ್ರು ಎಂಬುದಾಗಿ. ಈ ಒಂದು ಪೋರ್ಷನ್ ಅಲ್ಲಿ ನಮಗೆ 4 ಪ್ರಶ್ನೆಗಳು ಬೇಕಾಗತ್ತೆ. 4 ಪ್ರಶ್ನೆಗಳು ಬರ್ತಾ ಇದೆ. ಅಂದ್ರೆ 5,000 ಕುಟುಂಬ ಅಂದ್ರೆ ಸುಮಾರು 20,000 ಜನಕ್ಕಿಂತ ಹೆಚ್ಚಿರ್ತಾರೆ. ಒಬ್ಬನಿಗೆ ಒಬ್ಬ ಹೆಂಡತಿ 2 ಮಕ್ಕಳಂತ ಲೆಕ್ಕ ಮಾಡಿದ್ರು ಎಷ್ಟು ಜನ ಬರ್ತಾರ್ರಿ? 20,000 ಜನ ಬರ್ತಾರೆ. ಆದ್ರೆ ಆಗಿನ ಕಾಲದಲ್ಲಿ ಜನ ಜಾಸ್ತಿ ಇದ್ರು, 20,000ಕ್ಕೂ ಹೆಚ್ಚಿನ ಜನ. ಆಮೇಲೆ ಅಲ್ಲೂ ಅಷ್ಟು ಜನರು ಅಂದ್ರೆ 5,000 ಕುಟುಂಬಗಳು ಕುತ್ಕೊಂಡು ಆತನ ಪ್ರಸಂಗ ಕೇಳ್ತಾ ಇದ್ರು. 5,000 ಪುರುಷರುಗಳು ಕುತ್ಕೊಂಡು ಊಟ ಮಾಡ್ತಾ ಇದ್ರು. 5,000 ಕುಟುಂಬಗಳು ಏನ್ ಮಾಡ್ತಿತ್ತು? ಅಲ್ಲಿ ಆರಾಮಾಗಿ ಊಟ ಮಾಡಿ ಮನೆಗೆ ಹೋದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ನಾವೊಂದು 50 ಜನರಿಗೆ ಊಟ ಬಡಿಸೋದ್ರೊಳಗ ನಮ್ಮ ಜೀವ ಹೋಗ್ಬಿಡ್ತಾವ. ಏನೋ ಒಂದು ಕೂಟ ಇತ್ತಂದ್ರೆ ಒಂದು 50ರಿಂದ 100 ಜನರನ್ನ ನಾವು ಅವ್ರನ್ನೆಲ್ಲ ಊಟ ಮಾಡಿಸಿ ಇಲ್ಲಿಂದ ಕಳಿಸೋದ್ರಷ್ಟೊಳಗಾಗಿ 100 ಸಲ ಹತ್ತಿ ಇಳಿದು ಅದನ್ನ ಮಾಡಿ ಇದನ್ನ ಮಾಡಿ ಟೆನ್ಷನ್ ಆಗಿ ದನ್ಕೊಂಡ್ ಬಿಟ್ಟಿರ್ತೇವೆ. ಅವತ್ತು ರಾತ್ರಿ ಫುಲ್ ಟಯರ್ಡ್ ಆಗ್ಬಿಟ್ಟಿರ್ತೀವಿ. ಆಮೇಲೆ ಆದ್ರೆ ನೋಡ್ರಿ, ಅಲ್ಲಿ 5,000 ಕುಟುಂಬಗಳನ್ನ ದೇವರ ಗಲಿಬಿಲಿ ಇಲ್ಲದೆ, ಗೊಂದಲ ಇಲ್ಲದೆ ಊಟ ಮಾಡಿಸಿದಾನೆ. ಹೇಗೆ? ಪ್ರಶ್ನೆ ಬರುತ್ತೆ ತಾನೆ. ಅಂತ ದೊಡ್ಡ ಸ್ಥಳ ಹೆಂಗಿತ್ತು? ಅಷ್ಟು. ಯಾಕಂದ್ರೆ ವಾಕ್ಯದಲ್ಲಿ ನೋಡ್ತಾ ಇದ್ದೆ, ಅದಕ್ಕೆ ಕೇವಲ ಅರಣ್ಯ. ಆ ಸ್ಥಳ ಎಲ್ಲಿ ಇತ್ತು ಅಂತ ಗೊತ್ತಿಲ್ಲ. ಮತ್ತಾಯೇನು ಹೇಳಿಲ್ಲ. ಅರಣ್ಯವಾದ ಒಂದು ಪ್ರದೇಶದಲ್ಲಿ ಕುಳಿತು ಅವ್ರೇನ್ ಮಾಡಿದ್ರು? ವಾಕ್ಯ ಕೇಳಿದ್ರು, ಊಟ ಮಾಡಿದ್ರು ಅಂತ ಇದೆ. ಅಲ್ಲೆಲ್ಲೂಯ್ಯ. ಒಂದು 4 ಪ್ರಶ್ನೆಗಳು. ಒಂದು, ಆ ಒಂದು ಸ್ಥಳ ಎಲ್ಲಿ ಇತ್ತು. 2ನೇದು, 20,000 ಜನ ಅಲ್ಲಿ ಒಂದೇ ಕಡೆಯಲ್ಲಿ ಹೆಂಗ್ ಬಂದ್ರು? 20,000 ಜನ ಒಂದೇ ಟೈಮಿಗೆ ಹೆಂಗ ಬಂದ್ರು ಅನ್ನೋ ಪ್ರಶ್ನೆಯನ್ನು ನಮಗೆ ಬರ್ತಾ ಇರುತ್ತೆ. 3ನೇದಾಗಿ, ಆ 5 ರೊಟ್ಟಿ 2 ಮೀನು ಎಲ್ಲಿಂದ ಸಿಕ್ತು? ಆಮೇಲೆ 5 ರೊಟ್ಟಿ 2 ಮೀನ ಅದು ಎಲ್ಲಿಂದ ಸಿಕ್ತತ್ತು, ಯಾರದು ಅನ್ನೋದು ಕೂಡ ಒಂದು ಪ್ರಶ್ನೆ ಬರುವಂಥದ್ದಾಗಿದೆ. 4ನೇದಾಗಿರುವಂಥ ಪ್ರಶ್ನೆ, ಅವರು ಹೇಗೆ ಆ ಒಂದು ಉಪಚಾರನ ಮಾಡಿದ್ರು? ಗಲಿಬಿಲಿ ಇಲ್ಲದೆ ಅವ್ರು ಹೆಂಗ ಹಂಚಿದರು? ಈ 4 ಪ್ರಶ್ನೆಗಳು ನಮಗೆ ಬರ್ತಾ ಇರುತ್ತಲ್ಲ. ಸೊ ಅದಕ್ಕೆ ವಾಕ್ಯಗಳನ್ನು ಓದುವಾಗ ಈ ಸಂಗತಿಗಳನ್ನ ಬೇರೆ ಬೇರೆ ಸುವಾರ್ಥ ಪುಸ್ತಕದಲ್ಲಿ ಕೂಡ ನಾವೇನ್ ಮಾಡಬೇಕು? ಓದಿ ಅದರಿಂದ ನಮ್ಮ ಒಂದು ಸಂದೇಹಗಳನ್ನು ನಾವೇನ್ ಮಾಡ್ಕೋಬೇಕು? ನಿವರ್ತಿ ಮಾಡಿಕೊಳ್ಳಬೇಕು. ಸತ್ಯವೇದಗಳನ್ನು ಓದುವಂತ ರೀತಿ ಇದು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಮತ್ತಾಯನಲ್ಲಿ ಕೂಡ ಬರೆದಿದೆ, ಲೂಕದಲ್ಲಿ ಬರೆದಿದೆ, ಯೋಹಾನಲ್ಲಿ ಬರೆದಿದೆ, ಮತ್ತೆ ಮಾರ್ಕನಲ್ಲಿ ಕೂಡ ಈ ಒಂದು ಸಂಗತಿಗಳು ಬರೆದಿದೆ. ಒಂದೇ ಸಂಗತಿ. ಯಾಕಂದ್ರೆ ಇವರು 4 ಜನರು ಯೇಸು ಸ್ವಾಮಿ ಜೊತೆಗೆ ಇದ್ದವರು ಆದ ಕಾರಣ ಅವರಿಗೆ ತಿಳಿದಿದ್ದನ್ನ, ಅವರಿಗೆ ಬಂದಿರೋದನ್ನ, ಅವರು ನೋಡಿದ್ದನ್ನ ಅವ್ರು ಏನ್ ಮಾಡಿದ್ದಾರೆ? ಇಲ್ಲಿ ಬರೆದಿದ್ದಾರೆ. ಸತ್ಯವೇದದಲ್ಲಿ ಇರುವಂತದ್ದು ಎಲ್ಲವೂ ಒಂದೊಂದು ಈವೆಂಟ್. ಆಮೇನ್. ಅಲ್ಲೂಯ್ಯ. ಈವೆಂಟ್ ಅಂದ್ರೆ ಏನದು? ಒಂದೊಂದು ಸಂಗತಿಗಳು ಅಥವಾ ನಡೆದಂತ ಘಟನೆಗಳನ್ನ ಏನ್ ಮಾಡಿದ್ದಾರೆ? ಬರೆದು ನಮ್ಮ ಕೈನಲ್ಲಿ ತಂದು ಕೊಟ್ಟಿದ್ದಾರೆ.
ಆಮೇನ್. ಅರ್ಥ ಆಯ್ತಲ್ರಿ? ಸತ್ಯವೇದದಲ್ಲಿರೋದು ಎಲ್ಲವೂ ಸತ್ಯವೂ ಇದು ನಡೆದಂತ ಘಟನೆಗಳು. ಆಮೇನ್. ಹಲ್ಲೆಲೂಯಾ. ಸೊ ಫಸ್ಟ್ ಈವೆಂಟ್ ಏನ್ ನಡೀತು? ಯಾವಾಗ ನಡೀತು ಫಸ್ಟ್ ಈವೆಂಟ್? ಅದು ಅದ್ಭುತನ ಕೇಳ್ತಾ ಇಲ್ಲ, ಈವೆಂಟ್ ಅಂದ್ರೆ ಒಂದೊಂದು ಘಟನೆ, ಒಂದೊಂದು ಇದು. ಫಸ್ಟ್ ಸತ್ಯವೇದದಲ್ಲಿ ಬರೆದಿರೋದು ಜಗತ್ತ ಸೃಷ್ಟಿ, ಅದು ಒಂದು ಈವೆಂಟ್. ಆಮೇಲೆ ಜಗತ್ತ ಸೃಷ್ಟಿ ಅದು ಒಂದು ಈವೆಂಟ್. ಆಮೇಲೆ ಹೇಗೆ ದೇವರು ಜಗತ್ತನ್ನು ಉಂಟು ಮಾಡಿದ. ಆಮೇಲೆ ಹಲ್ಲೆಲೂಯಾ. ಸೊ ಎರಡನೇ ಘಟನೆ ದೊಡ್ಡದು ಯಾವುದು? ಫಸ್ಟ್ ದೊಡ್ಡ ಈವೆಂಟು ಸೃಷ್ಟಿ. ದೊಡ್ಡ ಕಾರ್ಯ ಇದು, ಯಾಕಂದ್ರೆ ಜಗತ್ತನ್ನು ಉಂಟು ಮಾಡೋದು ಅಷ್ಟು ಸುಲಭವಾದ ಕೆಲಸ ಇಲ್ಲ. ಅದನ್ನು ದೇವರು ಮಾಡಿದ್ದಾನ, ದೊಡ್ಡ ಘಟನೆ ಅದು. ಎರಡನೇದಾಗಿರುವಂಥ ದೊಡ್ಡ ಘಟನೆ ಯಾವುದದು? ಅದೆಲ್ಲ ಸೃಷ್ಟಿಯಲ್ಲಿ ಬಂದು ಬಿಡುತ್ತು. ಎರಡನೇ ದೊಡ್ಡ ಘಟನೆ ಯಾವುದಂದ್ರೆ ದೇವರು ಜಗತ್ತನ್ನು ನಾಶ ಮಾಡಿದ್ರು. ಆಮೇಲೆ ಅಲ್ಲೆಲ್ಲ ಪ್ರಳಯ ಬಂತ ನೋಹನ ಕಾಲದಲ್ಲಿ, ಅದು ದೊಡ್ಡ ಈವೆಂಟ್ ಅಲ್ಲ? ಎಲ್ಲ ಜನರನ್ನು ಸೃಷ್ಟಿ ಮಾಡಿದವ್ರನ್ನ ಸರ್ವನಾಶ ಮಾಡುವಂಥ ದೊಡ್ಡ ಈವೆಂಟ್ ಅದು. ಆಮೇಲೆ ಅಲ್ಲೆಲ್ಲ ಈ ರೀತಿಯಾಗಿ ಅನೇಕ ಘಟನೆಗಳು. ಇನ್ನು ಅದೇ ಥರ ಹೊಸ ಒಡಂಬಡಿಕೆ ದೊಡ್ಡ ಒಂದು ಘಟನೆ ಯಾವುದು ಅಂದರೆ ಯೇಸು ಕ್ರಿಸ್ತನು ಹುಟ್ಟಿದ್ದು. ಆಮೇಲೆ ಎರಡನೇ ಈವೆಂಟ್ ಯಾವುದು ಅಂದರೆ ಆತನು ಸತ್ತಿದ್ದು. ಆಮೇಲೆ ಅಲ್ಲೂ ಅದೆಲ್ಲ ದೊಡ್ಡ ದೊಡ್ಡ ಘಟನೆ, ಅದಕ್ಕೆ ಅದೆಲ್ಲ ಹಿಸ್ಟ್ರಿ. ಆಮೇಲೆ ಅಲ್ಲೂಯ. ಸೊ ಅದು ಮಾತ್ರ ಇಲ್ಲ, ಮತ್ತೆ ಇನ್ನೊಂದು ದೊಡ್ಡ ಘಟನೆಗಳು ಮುಂದೆ ಇರುವಂಥ ಈವೆಂಟ್ಗಳನ್ನು ಕೂಡ ದೇವರು ಏನು ಮಾಡಿದ್ದಾನೆ? ಸತ್ಯವೇದದಲ್ಲಿ ತಿಳಿಸಿದ್ದಾನೆ. ಆದ ಕಾರಣ ಸತ್ಯವೇದ. ಆಮೇಲೆ ಅರ್ಥ ಆಯ್ತಲ್ರಿ? ಮುಂದೆ ಏನು ನಡೆಯುತ್ತೆ, ಈಗ ಏನು ನಡೀತಾ ಇದೆ, ಮುಂದೆ ಏನು ನಡೀಬಹುದು. ಸೊ ಮುಂದೆ ಬರುವಂಥ ದೊಡ್ಡ ಈವೆಂಟ್ ಯಾವುದು? ಸೆಕೆಂಡ್ ಕಮ್ಮಿಂಗ್. ಆಮೇಲೆ ಅಲ್ಲೂಯ. ಆಮೇಲೆ ದೊಡ್ಡ ಘಟನೆ ಯಾವುದು? ನ್ಯಾಯ ತೀರ್ಪು. ಇದೆಲ್ಲವನ್ನು ದೇವರು ಏನು ಮಾಡಿದ್ದಾನೆ? ಇದು ನಮಗೆ ಬರೆದು ಕೊಟ್ಟಿದ್ದಾನೆ. ಆದ ಕಾರಣ ಸತ್ಯವೇದವನ್ನು ಓದುವಂಥವರಾಗಿರ್ಬೇಕು ನಾವು. ಆಮೇಲೆ ಅಲ್ಲೂಯ. ಸೊ 20,000 ಜನ ಸೇರುವಂಥ ಒಂದು ಸ್ಥಳ ಎಲ್ಲಿ ಇತ್ತು ಅಂತ ಹೇಳಿದ್ರೆ, ಅದನ್ನು ಯೋಹಾನನು ಏನು ಮಾಡ್ತಿದ್ದಾನೆ, ಲೂಕನು ಏನು ಮಾಡ್ತಿದ್ದಾನೆ, ಅದನ್ನು ತುಂಬ ಚೆನ್ನಾಗಿ ಏನು ಮಾಡ್ತಿದ್ದಾನೆ, ಬರೀತಾ ಇದ್ದಾನೆ. ಒಂದು ಮೊದಲನೇ ಪ್ರಶ್ನೆ, ಅದು ಆ ಸ್ಥಳ ಎಲ್ಲಿ ಇತ್ತು ಅನ್ನೋದನ್ನ ಲೂಕನ ಪುಸ್ತಕ 9ನೇ ಅಧ್ಯಾಯದಲ್ಲಿ ನಾವು ಓದಬಹುದು. 9ನೇ ಅಧ್ಯಾಯ 10ನೇ ವಚನ. ತಾವು ಮಾಡಿದವುಗಳನ್ನೆಲ್ಲ ಆತನಿಗೆ ತಿಳಿಸಿದರು. ಆಗ ಆತನು ಬೆತ್ಸಾಯಿದ ಎಂದು ಕರೆಯಲ್ಪಟ್ಟ ಏನದು? ಬೆತ್ಸಾಯಿತಾ ಎಂಬುದಾಗಿ ಕರೆಯಲ್ಪಡುವಂತ ಪಟ್ಟಣಕ್ಕೆ ಸಂಬಂಧಪಟ್ಟ ಅರಣ್ಯ ಸ್ಥಳಕ್ಕೆ ಪ್ರತ್ಯೇಕವಾಗಿ ಕರೆದುಕೊಂಡು ಹೋದನು. ಆಮೇಲೆ ಆ ಸ್ಥಳ ಎಲ್ಲಿತ್ತಂದ್ರೆ ಬೆತ್ಸಾಯಿತಾ ಎಂಬುದಾಗಿರುವಂತ ಒಂದು ಪಟ್ಟಣದ ಹತ್ತಿರ ಇರುವಂತ ಒಂದು ಅರಣ್ಯ ಸ್ಥಳಕ್ಕೆ ಆತನ ಒಬ್ಬಂಟಿಗನಾಗಿ ಶಿಷ್ಯರನ್ನ ಕರ್ಕೊಂಡು ಹೋದನು. ಆಮೇನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಆತನು ತನ್ನ ಶಿಷ್ಯರುಗಳನ್ನ ಏನ್ ಮಾಡಿದ್ರಂತೆ, ಕರೆದುಕೊಂಡು ಹೋದ್ರು. ಸೊ ಆ ಸ್ಥಳ ಎಲ್ಲಿ ಇದೆ ಅನ್ನೋದನ್ನ ಲೂಕ ಚೆನ್ನಾಗಿ ಏನ್ ಮಾಡ್ತಿದ್ದಾನೆ, ನಮಗೆ ತಿಳಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಸೊ ಲೂಕನ್ ಏನ್ ಮಾಡ್ತಿದ್ದಾನೆ ಅಲ್ಲಿ ತುಂಬಾ ಚೆನ್ನಾಗಿ ತಿಳಿಸುವಂತವನಾಗಿದ್ದಾನೆ. 16ನೇ ವಚನದಲ್ಲಿ ನಾವು ನೋಡಬಹುದು. ಆತನು 5 ರೊಟ್ಟಿಗಳನ್ನು 2 ಮೀನುಗಳನ್ನು ತಕ್ಕೊಂಡು ಪರಲೋಕದ ಕಡೆಗೆ ನೋಡಿ ಅವುಗಳನ್ನು ಆಶೀರ್ವದಿಸಿ ಮುರಿದು ಜನಸಮೂಹಕ್ಕೆ ಹಂಚುವಂತೆ ಮಾಡಿದನು. ಸೊ ಆ ಒಂದು ಬೆತ್ಸಾಯಿತಾ ಎಂಬುದಾಗಿರುವಂತ ಪಟ್ಟಣ, ಅಲ್ಲಿರುವಂತ ಒಂದು ಅರಣ್ಯ ಪ್ರದೇಶ, ಅಲ್ಲಿ ಯೇಸು ಒಬ್ಬಂಟಿಗನಾಗಿ ಹೋದನು. ಆದರೆ ಅಲ್ಲಿ ಜನ ಸೇರಿ ಬಂದುಬಿಟ್ರು. ಆಮೇಲೆ ಹಲ್ಲೆಲೂಯಾ. ಫಸ್ಟ್ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ? ಹಲ್ಲೆಲೂಯಾ. ಎಲ್ಲಿತ್ತದು? ಒಂದು ಪಟ್ಟಣ, ಆ ಪಟ್ಟಣದ ಹತ್ರ ಇರುವಂತ ಒಂದು ಅರಣ್ಯ. ಹಲ್ಲೆಲೂಯಾ. ಡೆಸರ್ಟ್ ಭೂಮಿ ಅದು. ಹಲ್ಲೆಲೂಯಾ. ಸೊ ಅಲ್ಲಿ ಏನ್ ಮಾಡಿದ್ರಂತೆ, ಜನ 20,000ಕ್ಕೆ ಹೆಚ್ಚಿನ ಜನ ಸೇರಿ ಬಂದಿದ್ದರು. ಆಮೇಲೆ ಸತ್ಯವೇದವನ್ನು ಹೀಗೆ ನಾವು ಓದಬೇಕು. ಅದರಲ್ಲಿ ಇಲ್ಲದ ಸಂಗತಿ ಇದರಲ್ಲಿ ಸಿಗತ್ತೆ, ಇದರಲ್ಲಿ ಇಲ್ಲದ ಸಂಗತಿ ಅದರಲ್ಲಿ ಸಿಗತ್ತೆ, ಅದರಲ್ಲಿ ಇಲ್ಲದ ಸಂಗತಿ ಅದರ ಕಡೆ ಸಿಗತ್ತೆ. ಸತ್ಯವೇದಗಳನ್ನು ಹೀಗೆ ನಾವು ಓದಬೇಕು. ಒಂದೇ ಸಂಗತಿಯನ್ನು ಬೇರೆ ಬೇರೆ ಆಂಗಲ್ನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಒಬ್ಬೊಬ್ರು ಏನು ಮಾಡಿರ್ತಾರೆ, ಬರೆದಿರ್ತಾರೆ. ಹಲ್ಲೆಲೂಯಾ. ನಾವು ಇಲ್ಲೇ ಒಂದು ಫಂಕ್ಷನ್ ನಡೆಸ್ತಾ ಇರ್ತೀವಿ, ಆವಾಗ ಒಬ್ರು ಅಲ್ಲಿ ಕುತ್ಕೊಂಡು ಫೋಟೋ ಹೊಡಿತಾರೆ, ಒಬ್ರು ಇಲ್ಲಿ ಕುತ್ಕೊಂಡು ಫೋಟೋ ಹೊಡಿತಾರೆ, ಒಬ್ರು ಇಲ್ಲಿ ಕುತ್ಕೊಂಡು ಫೋಟೋ ಹೊಡಿತಾರೆ. ಎಲ್ಲ ಫೋಟೋ ಒಂದೇ ಥರ ಇರುತ್ತಾ? ಬೇರೆ ಬೇರೆ ಥರ ಇರುತ್ತೆ. ಯಾಕಂದ್ರೆ ಅವ್ರಿಗೆ ಏನಾಗುತ್ತೆ, ಫುಲ್ ವ್ಯೂ ಕವರ್ ಆಗಿರುತ್ತೆ. ಇಲ್ಲಿದ್ದವ್ರಿಗೆ ಏನು ಕವರ್ ಆಗಿರುತ್ತೆ, ನಮ್ಮ ಒಂದು ಬಲಕೈ ಇರುವಂಥ ಭಾಗಗಳು. ಸೊ ಈ ಕಡೆ ನಾವು ಏನು ಹೇರ್ ಸ್ಟೈಲ್ ಇತ್ತು, ಈ ಕಡೆ ನಂದು ಇದು ಏನಿತ್ತು, ಇದೆಲ್ಲ ಅವ್ರಿಗೆ ಸಿಗುತ್ತೆ. ಈ ಕಡೆ ಇದ್ದವ್ರಿಗೆ ಏನು ಸಿಗುತ್ತೆ, ನಾನು ಈ ಕಡೆ ಪೋರ್ಷನ್ಗಳು ಸಿಗುತ್ತೆ.
ಅರ್ಥ ಆಯ್ತಲ್ಲ. ಸೊ ಒಬ್ಬೊಬ್ಬರಿಗೆ ಒಂದೊಂಥರ. ಅದೇ ಪ್ರಕಾರ ಮತ್ತಾಯ, ಮಾರ್ಕ, ಲೂಕ, ಯೋಹಾನನು ತಾವು ನೋಡಿದಂಥ ಘಟನೆಗಳನ್ನ ಅವರು ಬರೆಯುವಾಗ ಅವರಿಗೆ ಕಂಡ ವಿಷಯಗಳನ್ನ ಉತ್ತಮವಾದ ರೀತಿಯಲ್ಲಿ ಅವ್ರಿಗೆ ಬಂದ ರೀತಿಯಲ್ಲಿ ಬರೀತಾ ಇರ್ತಾರೆ. ಆಮೇಲೆ ಕ್ವಶನ್ ಪೇಪರ್ನಲ್ಲಿ ಮಕ್ಕಳು ಬಂದಿರ್ತಾವ. ಎಲ್ಲ ಮಕ್ಕಳು ಒಂದೇ ತರ ಏನ್ ಮಾಡೋಂಗಿಲ್ಲ, ಆನ್ಸರ್ ಬರೆಯೋಂಗಿಲ್ಲ. ಒಬ್ರು ಏನ್ ಮಾಡ್ತಾರ್ರಿ, ತಾನು ಏನು ಓದಿರ್ತಾರೋ ಅದನ್ನ ಹಂಗೇ ತಗೊಂಡೋಗಿ ಬರೆದು ಬಂದ್ಬಿಟ್ಟಿರ್ತಾರೆ. ಆಮೇಲೆ ನಾಯಿ ತಾನು ತಿಂದಿದ್ದನ್ನು ತಾನೇ ಏನು ಮಾಡತ್ತಂತೆ ಖಾರ ಥರ ಇಲ್ಲಿ ಹಂಗೆ ತಗೊಳ್ಳೋದು, ಹಂಗಲ್ಲೇ ಹೋಗಿ ಪೇಸ್ಟ್ ಮಾಡ್ಬಿಡೋದು, ಅರ್ಥ ಮಾಡ್ಕೊಳ್ಳೋದಿಲ್ಲ. ಆಮೇಲೆ ಮಕ್ಕಳಿಗೆ ಹೇಳ್ತಾ ಇದ್ದೀನಿ. ಆಮೇಲೆ ಅಲ್ಲ ಅರ್ಥ ಏನು, ಅದು ಕ್ವಶನಿಗೆ ಉತ್ತರ ಬೈಕಟ್ ಮಾಡ್ಬಿಡೋದು, ಇಲ್ಲಿ ಇಟ್ಟಿರ್ತಾವ, ಅಲ್ಲಿ ಹೋಗಿ ಏನು ಮಾಡೋದು, ಅದನ್ನ ಹಂಗೆ ಇಳಿಸಿ ಇಟ್ಟುಬಿಡೋದು, ಮತ್ತೆ ಅದನ್ನ ನೆನಪು ಹೋಗ್ಬಿಡುತ್ತೆ. ಇಲ್ಲಿ ತಗೊಳ್ಳೋದು, ಅಲ್ಲಿ ಇಳಿಸೋದು, ಅಂದರೆ ಏನಿರೋದಿಲ್ಲ, ನೆನಪಿರೋದಿಲ್ಲ. ಸೊ ಈ ರೀತಿ ಮಾಡೋರು ಇರ್ತಾರೆ. ಇನ್ನೂ ಕೆಲವೊಂದು ಮಕ್ಕಳು ಇರ್ತಾರೆ, ಜಸ್ಟ್ ಆ ಸಂಗತಿಗಳನ್ನು ತಿಳಿದುಕೊಳ್ತಾರೆ, ಇದಕ್ಕೆ ತಮ್ಮ ಒಂದು ಭಾಷೆಯಲ್ಲಿ ತಮಗೆ ತಿಳಿಯುವ ಮಟ್ಟ ಅರ್ಥ ಮಾಡ್ಕೊಂಡಿರ್ತಾರೆ. ಓಕೆ ಅಲ್ಲಿ ಹೋಗಿ ಏನು ಮಾಡ್ತಾರೆ, ತಾನು ಅದನ್ನು ಇಟ್ಟಿರ್ತಾರಲ್ಲ ಅದನ್ನೇನು ಮಾಡ್ತಾರೆ, ತಮಗೆ ಬಂದ ರೀತಿಯಲ್ಲಿ ಅವ್ರು ಬರೀತಾರೆ. ಸೊ ಇದಂದರೆ ಇದಕ್ಕೆ ಹಿಂಗೆ ಆಗ್ತಾ ಇತ್ತು ಅಂತ ತಮ್ಮ ಒಂದು ಭಾಷೆಯಲ್ಲಿ ಅವ್ರು ಏನು ಮಾಡ್ತಾರೆ, ಬರೀತಾ ಇರ್ತಾರೆ. ಅದು ಏನಾಗುತ್ತೆ ಅಂದರೆ ನೆನಪಿನಲ್ಲಿ ಇರುತ್ತೆ. ಆಮೇಲೆ ಅದ್ರಲ್ಲಿ ನಮಗೆಲ್ಲ ನಮ್ಮ ಟೀಚರ್ಸ್ಗಳು ಪಾಠಗಳನ್ನ ಹೆಂಗೆ ಕಳಿಸಿದ್ರಂದರೆ, ನಾನು ಕಾಲೇಜೆಲ್ಲ ಹೋಗ್ತಾ ಇರುವಾಗ ಒಂದು ಚಿತ್ರ, ಒಂದು ಯಾವುದೋ ಒಂದು ಮಿಷಿನದು ಚಿತ್ರ ಇದೆ ಅಂದರೆ ಆ ಒಂದು ಮಿಷಿನ್ ಚಿತ್ರವನ್ನು ಫಸ್ಟ್ ನೀವೇನು ಮಾಡಿಬಿಡ್ರಿ, ಪಕ್ಕವಾಗಿ ಡ್ರಾಯಿಂಗ್ ಮಾಡಿಬಿಡ್ರಿ. ಆ ಒಂದು ಚಿತ್ರವನ್ನು ಇಟ್ಟುಕೊಂಡು ಆ ಚಿತ್ರ ಏನು ಫಂಕ್ಷನ್ ಮಾಡುತ್ತೋ ಆಮೇಲೆ ನೀವು ಬರೀರಿ ಅಂತಿದ್ರು. ಬೈಗಟ್ ಮಾಡಬೇಡ್ರಿ, ಏನಾದ್ರೆ ಕಂಠಪಾಠ ಮಾಡಬೇಡ್ರಿ. ಕಂಠಪಾಠ ಮಾಡಿದರೆ ಅದನ್ನ ಹಂಗೇ ಮಾಡಬೇಕು. ಆದರೆ ಅರ್ಥ ಮಾಡಿಕೊಂಡ್ರೆ ನೀವು ಹೆಂಗೆ ಬೇಕಂದ್ರೂ ಬರೀಬೋದು. ಆಮೇಲೆ ಇನ್ನು ಜಾಸ್ತಿ ಕೂಡ ಅದರಲ್ಲಿ ಇಲ್ಲದ ಸಂಗತಿಗಳನ್ನು ಕೂಡ ನೀವೇನು ಮಾಡ್ಬೋದು, ಬರೀಬೋದು. ನಾವು ಸತ್ಯ ವೇದಗಳನ್ನು ಓದುವಾಗ ಕಂಠಪಾಠ ಮಾಡೋದಕ್ಕಿಂತ ಅರ್ಥ ಮಾಡಿಕೊಳ್ಳಬೇಕು. ಆಮೇಲೆ ಅಲ್ಲೂಯ್ಯ. ಸೊ ಸತ್ಯವೇದದಲ್ಲಿ ಮಾತ್ರ ನೋಡ್ರಿ, ಮಕ್ಕಳಿಗೆ ಪಾಠ ಪುಸ್ತಕಗಳು 1ನೇ ಕ್ಲಾಸಿಗೆ ಬೇರೆ ಇರುತ್ತೆ, 2ನೇ ಕ್ಲಾಸಿಗೆ ಬೇರೆ ಇರುತ್ತೆ, 3ನೇ ಕ್ಲಾಸಿಗೆ ಬೇರೆ ಇರುತ್ತೆ, 5ನೇ ಕ್ಲಾಸಿಗೆ ಬೇರೆ ಇರುತ್ತೆ, 10ನೇ ಕ್ಲಾಸಿಗೆ ಬೇರೆ ಇರುತ್ತೆ, ಕಾಲೇಜ್ ಹೋದ್ಮೇಲೆ ಬೇರೆ ಇರುತ್ತೆ. ಆಮೇಲೆ ಅಲ್ಲೂಯ್ಯ. ಆದರೆ ಸಭೆಗೆ ಬರುವಂಥ ಹೊಸ ವಿಶ್ವಾಸಿಯಾಗಿರಲಿ, ಹಳೆ ವಿಶ್ವಾಸಿಯಾಗಿರಲಿ, ಸೇವಕರಾಗಿರಲಿ, ಅದು ಎಂಥ ದೊಡ್ಡ ಹಾಲಾಗಿರಲಿ, ಎಲ್ಲರಿಗಿರುವಂಥದ್ದು ಒಂದೇ ಪುಸ್ತಕ, ಸತ್ಯವೇದ. ಆಮೇಲೆ ಅಲ್ಲೆಲ್ಲೂಯ್ಯ. ಅರ್ಥ ಆಯ್ತಲ್ರಿ. ಸೊ ಆದರೆ ಇಲ್ಲಿ ಯಾವ ಚೇಂಜಸ್ ಇರೋದಿಲ್ಲ. ಅಲ್ಲೆಲ್ಲೂಯ್ಯ. ಸಾಯೋ ತನಕ ನಾವು ಇದರಲ್ಲಿ ಕಲಿಯುವಂಥ ಸಂಗತಿಗಳು ಅನೇಕವಿದೆ. ಅವುಗಳಿಗಿಂತಲೂ ವಿಶೇಷವಾದಂಥ ಅದಕ್ಕೆ ಹೇಳ್ತಾ ಇದ್ದೇವೆ. ಅಲ್ಲೆಲ್ಲೂಯ್ಯ. ಚಿಕ್ಕ ಮಕ್ಕಳಾಗಿದ್ದನ್ನು ಅವ್ರಿಗೂ ಇದೆ, ದೊಡ್ಡ ಮುದುಕರಾಗಿದ್ದನ್ನು ಅವ್ರಿಗೂ ಇದೆ, ದೊಡ್ಡ ಸೇವಕರಾಗಿದ್ದನ್ನು ಅವ್ರಿಗೂ ಇದೆ, ಹೊಸ ವಿಶ್ವಾಸ ಆಗಿದ್ರೆ ಅವ್ರಿಗೂ ಇದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಎಲ್ಲರಿಗೂ ಒಂದೇ ಪಾಠ ಪುಸ್ತಕ ಯಾವುದು ಅಂದರೆ ಸತ್ಯವೇದವಾಗಿದೆ. ಇದರಲ್ಲಿ ಕಲಿಯುವಂಥ ಸಂಗತಿಗಳು ಅನೇಕವಿದೆ. ಇದರಲ್ಲಿ ಕಲಿಯುವಾಗ ನಾವು ಇನ್ನೊಂದು ಈಸಿಯಾಗಿ ಕಲಿತು ಬಿಡ್ತೀವಿ. ಆಮೇಲೆ ಅಲ್ಲೆಲ್ಲ ಅರ್ಥ ಆಯ್ತಲ್ಲ. ಆದ ಕಾರಣ ಸತ್ಯವೇದಗಳನ್ನ ಓದುವಾಗ ಎಲ್ಲವನ್ನೂ ನಾವೇನು ಮಾಡಬೇಕು, ಅರ್ಥ ಮಾಡಿಕೊಂಡು ಓದುವಂಥವರಾಗಿ ನಾವಿರಬೇಕು. ಅಲ್ಲೆಲ್ಲೂಯ್ಯ. ಸೊ ಮತ್ತಾಯಿನಲ್ಲಿ ಓದಿದ್ದೇವೆ, ನಾಳೆ ಪ್ರಶ್ನೆಗಳು ಸಿಕ್ತು. ಆ ನಾಳೆ ಪ್ರಶ್ನೆಗಳಿಗೆ ಉತ್ತರವನ್ನು ಬೇರೆ ಬೇರೆ ಕಡೆ ನಾವೇನು ಮಾಡ್ತಾ ಇದ್ದೇವೆ, ಹುಡುಕುವಂಥವರಾಗಿದ್ದೇವೆ. ಸೊ ಆ ಸ್ಥಳ ಎಲ್ಲಿ ಇತ್ತು, ಈಗ ಲೂಕ ನಮಗೆ ತುಂಬ ಚೆನ್ನಾಗಿ ಏನು ಮಾಡಿಬಿಟ್ಟಿದ್ದಾನೆ, ಇಲ್ಲೇ ಇತ್ತಂತ ಬರೆದಿದ್ದಾನೆ. ಮಕ್ಕಳು ಕೂಡ ಪಾಠಗಳನ್ನ ಓದುವಾಗ ಹಂಗೆ ಮಾಡಬೇಕು. ಯಾಕಂದರೆ ಮಕ್ಕಳಿಗೆ ಪಾಠಗಳನ್ನ ಹೇಳುವಾಗ ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಕೊಟ್ಟಿರ್ತಾರೆ, ಉಳಿದಿದ್ದೆಲ್ಲ ಪ್ರಶ್ನೆ ಕೊಟ್ಟಿರ್ತಾರೆ. ಎಕ್ಸಾಂಪಲ್ನ ಏನು ಮಾಡಬೇಕು, ಅರ್ಥ ಮಾಡಿಕೊಳ್ಳಲಿ ಅಂತ ಕೊಟ್ಟಿರ್ತಾರೆ. ಉದಾಹರಣೆ ಅಂದರೆ ಅದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಈ ಸಮ್ ಹಿಂಗೇ ಬರುತ್ತೆ, ಏನದು, ಈ ಸಮ್ ಹಿಂಗೇ ಬರುತ್ತೆ ಅಂತೇಳಿ ಉದಾಹರಣೆಯನ್ನು ಕೊಟ್ಟಿರ್ತಾರೆ. ಆದರೆ ಉಳಿದ 9 ನಾವೇ ನಮ್ಮ ಸ್ವಂತ ಪ್ರಯತ್ನದಿಂದ ಮಾಡಬೇಕು. ಅರ್ಥ ಆಗ್ತಾ ಇದೆಯಲ್ಲ. ಆಮೇಲೆ ಅದೇ ಪ್ರಕಾರ ಸತ್ಯವೇದದಲ್ಲಿ ಕೂಡ ಕೆಲವೊಂದು ಕಡೆ ಉದಾಹರಣೆಗಳಿರುತ್ತೆ, ಕೆಲವೊಂದು ಕಡೆ ಉತ್ತರಗಳಿರುತ್ತೆ. ಆಮೇಲೆ ಅಲ್ಲೂಯ್ಯ. ಸೊ 2ನೇ ಪ್ರಶ್ನೆ ಯಾವುದದು, 20,000 ಜನ ಎಲ್ಲಿ ಬಂದ್ರಪ್ಪ, ಹೆಂಗೆ ಬಂದ್ರಪ್ಪ? ಒಂದು ಹಬ್ಬ ಅಂದರೆ ಒಂದು ಊರಿನಲ್ಲಿ ಎಷ್ಟು ಸಣ್ಣ ಸಣ್ಣ ಊರುಗಳು 500 ಕುಟುಂಬ ಇರ್ಬೋದಪ್ಪ. ಆದರೆ 5,000 ಕುಟುಂಬಗಳಲ್ಲಿ ಬರಲಿಕ್ಕೆ ಕಾರಣ ಏನು ಬೇಕಾಗತ್ತಲ್ಲ. 5,000 ಕುಟುಂಬಗಳಲ್ಲಿ ಬಂದಿದೆ ಅಂದರೆ ಅಂಥ ಸ್ಥಳ ಸಿಕ್ಕಿತ್ತು. ಆದರೆ ಜನ ಹೆಂಗೆ ಬಂದರು? ಅದಕ್ಕೆ ಉತ್ತರ ಯಾರು ಹೇಳ್ತಾ ಇದ್ದಾರೆ ಅಂದರೆ ಯೋಹಾನನು ಬರೀತಾ ಇದ್ದಾನೆ. ತುಂಬ ಚೆನ್ನಾಗಿ ಬರೀತಾ ಇದ್ದಾನೆ. ಯೋಹಾನನ ಪುಸ್ತಕ 6ನೇ ಅಧ್ಯಾಯ, ಅಲ್ಲಿ ನಾವು ನೋಡ್ತಾ ಇದ್ದೀವಿ 1ನೇ ವಚನದಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. ಗಲಿಲಾಯ ಸಮುದ್ರ ಆಚೆಗೆ ಹೋದನು. ಆಗ ಆತನು ಯೋಗಿಗಳಲ್ಲಿ ನಡೆಸಿದ ಆತನ ಅದ್ಭುತ ಕಾರ್ಯಗಳನ್ನು ನೋಡಿದ ಜನರ ದೊಡ್ಡ ಸಮೂಹವು ಆತನನ್ನು ಹಿಂಬಾಲಿಸಿತು. ಇಲ್ಲಿ ಒಂದು ಆತನ ಅಲ್ಲಿ ಏನ್ ಮಾಡ್ತಾ ಇದ್ದ,
ರೋಗಿಗಳನ್ನು ಸ್ವಸ್ಥ ಮಾಡ್ತಾ ಇದ್ದ, ಅದ್ಭುತಗಳನ್ನು ಮಾಡುತ್ತಾ ಇದ್ದ. ಇದನ್ನ ಕಂಡಂತ ಜನರು ಆತನನ್ನು ಹಿಂಬಾಲಿಸಿಕೊಂಡು ಏನ್ ಮಾಡಿದ್ರಂತೆ ಅವ್ರು. ಯಾಕಂದ್ರೆ ವಾಕ್ಯದಲ್ಲಿ ನೋಡಿ, ಮತ್ತಾಯದಲ್ಲಿ ಹೆಂಗ್ ಓದಿದ್ವಿ, ಲೂಕದಲ್ಲಿ ಹೆಂಗ್ ಓದಿದೀವಿ, ಆತನು ಒಬ್ಬಂಟಿಗನಾಗಿರ್ಲಿಕ್ಕೆ ಶಿಷ್ಯರನ್ನ ಕರ್ಕೊಂಡು ಹೋದ್ರು ಎಂಬುದಾಗಿ ನೋಡ್ತಾ ಇದ್ವಿ. ಆದ್ರೆ ಯೋಹಾನನು ಬರೀತಾ ಇದ್ದಾನೆ, ಆತನು ಅದ್ಭುತಗಳನ್ನು ಮಾಡಿದ ಕಾರಣದಿಂದ ಒಂದು ದೊಡ್ಡ ಗುಂಪು ಸಮೂಹ ಏನ್ ಮಾಡ್ತಿತ್ತಂತೆ, ಆತನನ್ನು ಬೆನ್ನತ್ತುಕೊಂಡು ಹೋಗ್ತಾ ಇತ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದು ಮಾತ್ರ ಇಲ್ಲ, ಹಾಗೆ ನಾವು ಮುಂದೆ 4ನೇ ವಚನ ಓದೋಣ. ಏನಿತ್ರಿ, ಏನಿತ್ತು, ಏನ್ ಹಬ್ಬ ಅದು? ಪಸ್ಕಾ ಹಬ್ಬ ಸಮೀಪವಾಗಿತ್ತು. ಅದು ಹಬ್ಬದ ವಾತಾವರಣೆಯ ದಿನ. ಆಮೇಲೆ ಅಲ್ಲೂಯ್ಯ, ಹಬ್ಬಕ್ಕೆ ಜಾತ್ರೆಗೆ ಹೋಗುವಾಗ ಹೆಂಗ್ ಹೋಗಿರ್ತಾರ, ಕುಟುಂಬವಾಗಿ ಹೋಗ್ತಾರೆ, ಹೌದಲ್ಲ? ಜಾತ್ರೆಗಳಿಗೆ ನಿಮಗೆಲ್ಲ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಜಾತ್ರೆಗೆ ಬರೋರು ಹೆಂಗ್ ಬರ್ತಾರ್ರಿ? ಕುಟುಂಬವಾಗಿಯೇ ಬರ್ತಾರಲ್ಲ. ಆಮೇನ್, ಅಲ್ಲೂಯ್ಯ. ಸೊ ಆದ ಕಾರಣ ಕುಟುಂಬವಾಗಿ ಮಾತ್ರ ಬರೋಂಗಿಲ್ಲ, ಬೇರೆ ಊರಿನಿಂದ ಕೂಡ ಏನ್ ಮಾಡ್ತಾರೆ, ಜನ ಬರುವಂತವರಾಗಿರ್ತಾರೆ. ಈಗ ನಮ್ಮ ಗಜೇಂದ್ರಗಢದಲ್ಲಿ ಕೂಡ ನಾವಿತ್ತಂದ್ರೆ ಬೇರೆ ಬೇರೆ ಕಡೆಯಿಂದ ನಾವೇನ್ ಮಾಡ್ತೀವಿ, ನಮ್ಮ ಬಂಧು ಬಳಗಗಳು, ನಮ್ಮ ಫ್ರೆಂಡ್ಸ್ಗಳು, ಅವ್ರನ್ನೆಲ್ಲ ಏನ್ ಮಾಡ್ತೀವಿ ನಾವು, ನಮ್ಮೂರ್ ಜಾತ್ರೆ ಐತಿ ಬರ್ರೋ, ನಮ್ಮೂರ್ ಜಾತ್ರೆ ಐತಿ ಬರ್ರೋ, ಕುಟುಂಬವಾಗಿ ಬರ್ರೋ ಅಂತ ನಾವೇನ್ ಮಾಡ್ತೀವಿ, ಕರಿತೀವಲ್ಲ. ಅದೇ ಪ್ರಕಾರವಾಗಿ ಯಹೂದ್ಯರ ಹಬ್ಬಗಳು 7 ಹಬ್ಬಗಳು ತುಂಬಾ ವಿಶೇಷವಾದವುಗಳು. ಆಮೇನ್. ಅದರಲ್ಲಿ 3 ಅಂತೂ ತುಂಬಾ ವಿಶೇಷವಾದವು. ಅದರಲ್ಲಿ ಯಾವ್ದು ಅಂದ್ರೆ ಪಸ್ಕಾ ಹಬ್ಬ ತುಂಬಾ ವಿಶೇಷವಾದದ್ದು. ಆಮೇಲೆ 2ನೇದು ಬೆಂದೆಗೋಸ್ತೆ ಹಬ್ಬ ಅನ್ನೋದು ತುಂಬಾ ವಿಶೇಷವಾದದ್ದು. ಅಲ್ಲೆಲ್ಲೂಯ್ಯ. 3ನೇದಾಗಿ ಒಂದು ಟೆಂಟ್ ಫೆಸ್ಟಿವಲ್ ಅಂತ ಒಂದು ಬರುತ್ತೆ, ಗೂಡಾರದ ಹಬ್ಬ ಅಂತೇಳಿ. ಆ ಒಂದು ಫೆಸ್ಟಿವಲ್ ತುಂಬಾ ವಿಶೇಷವಾದದ್ದು. ಇದಕ್ಕೆ ಜನ ಎಲ್ಲಿದ್ರು ಬರ್ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಜನ ಎಲ್ಲಿದ್ರು ಏನ್ ಮಾಡ್ಬೇಕು, ಬರ್ಬೇಕು. ಆ ತರ ಹಬ್ಬಕ್ಕೋಸ್ಕರ ಜನ ಏನ್ ಮಾಡಿದ್ದಾರೆ, ಕುಟುಂಬ ಆ ಕಡೆ ಬಂದಿದ್ದಾರೆ. ಆ ಕಡೆ ಬರುವಾಗ ಯೇಸು ಸ್ವಾಮಿ ಅದ್ಭುತಗಳನ್ನ ಮಾಡ್ತಾ ಇದ್ದಾನೆ. ಯೇಸು ಸ್ವಾಮಿ ಅದ್ಭುತಗಳನ್ನ ಮಾಡೋದು ನೋಡಿ ಆ ಜನದ ಸಮೂಹ ಏನ್ ಮಾಡ್ಬಿಟ್ಟೈತಿ, ಆತನ ಹಿಂಬಾಲಿಸಿಕೊಂಡು ಹೋಗಿದೆ. ಆಮೇಲೆ ಅರ್ಥ ಆಯ್ತಲ್ಲ? ಸೊ ಅಂತ ದೊಡ್ಡ ಗುಂಪು ಜನ ಬರಲಿ ಕಾರಣ ಏನಂದ್ರೆ ಅದು ಹಬ್ಬದ ದಿನವಾಗಿತ್ತು. ಆಮೇಲೆ ನಾವು ಕೂಡ ನೋಡ್ರಿ, ಇವತ್ತು ಭಾನುವಾರ ಎಷ್ಟೇ ಜನ ಇದ್ದೀವಿ. ಆದ್ರೆ ಕ್ರಿಸ್ಮಸ್ ಮಾಡ್ತೀವಿ, ಕೂಟ ಇಡ್ತೀವಿ ಅಂದ್ರೆ ನಾವು ಹೊರಗೆ ಚೆಲುವ ಮಟ್ಟಿಗೆ ಜನ ಅಲ್ಲಿ ತನಕ ಇರ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ನಾವು ಒಂದು ಮೀಟಿಂಗ್ ಇಡ್ತೀವಿ ಅಂದ್ರೆ ಅಷ್ಟು ಆಗ್ತಂದ್ರೆ ಇನ್ನು ಹಬ್ಬ ಜಾತ್ರೆ ಎಲ್ಲ ಮಾಡ್ತಾರಂದ್ರೆ ಎಷ್ಟು ದೊಡ್ಡ ಜನಾಂಗಗಳು ಸೇರಿ ಬರ್ತಾರೆ. ಆ ತರ ಸೇರಿ ಬರುವಂತ ಜನರು ಅನೇಕ ಕುಲದವರು, ಅನೇಕ ಭಾಷೆದವರಲ್ಲಿ ಇದ್ರು. ಆ ಯೇಸು ಸ್ವಾಮಿ ಅದ್ಭುತಗಳನ್ನು ಮಾಡಿದ್ದು ನೋಡಿ ಅವ್ರನ್ನ ಬೆನ್ನತ್ತುಕೊಂಡು, ನಮಗೂ ಅದ್ಭುತ ಬೇಕಂತ ಹೇಳಿ ಅವ್ರ ಬೆನ್ನತ್ತುಕೊಂಡು ಹೋದ ಜನ ಸಮೂಹ ಅದು ಆಗಿತ್ತು. ಅದನ್ನ ನಮಗೆ ವ್ಯಕ್ತಪಡಿಸ್ತಾ ಇದ್ದಾನೆ ಯೋಹಾನನು, ತುಂಬಾ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದಾನೆ. ಆ ಪಸ್ಕದ ಹಬ್ಬದ ದಿನ ಸಮೀಪವಾಗಿದ್ದ ಕಾರಣದಿಂದ ಬಹು ಜನ ಅಲ್ಲಿ ಸೇರಿ ಬಂದಿದರು. ಆಮೇಲೆ ಅಲ್ಲೆಲ್ಲೂಯ್ಯ. 3ನೇದಾಗಿರುವಂತ ಪ್ರಶ್ನೆ ಏನಂತ ಹೇಳಿದೆ ನಾನು, ಅಷ್ಟು ಜನರಿಗೆ ಊಟ ಎಲ್ಲಿಂದ ಸಿಕ್ತು? 5 ರೊಟ್ಟಿ 2 ಮೀನು. ಅದು ಅಟ್ಲೀಸ್ಟ್ ಯಾರೋ ಒಬ್ಬರ ಹತ್ರ ಇದನ್ನು ತಗೊಂಡಿದ್ದಾರೆ. ಯಾರ ಹತ್ರ ಸಿಕ್ತದು ಅನ್ನೋದನ್ನು ಯಾರು ನಮಗೆ ವ್ಯಕ್ತಪಡಿಸ್ತಾ ಇದ್ದಾನೆ ಅಂದ್ರೆ ಅದನ್ನು ಕೂಡ ಯೋಹಾನನು ತುಂಬಾ ಚೆನ್ನಾಗಿ ವ್ಯಕ್ತಪಡಿಸ್ತಾ ಇದ್ದಾನೆ. 8ನೇ ವಚನ ಓದೋಣ. ಆಂದ್ರೆಯನು, ಇಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನಲ್ಲಿ 5 ಗೋಧಿ ರೊಟ್ಟಿ 2 ಸಣ್ಣ ಮೀನುಗಳಿದೆ. ಇದು ಯಾರು ಹೇಳುವಂತ ಮಾತು? ಅಂದ್ರೆ ಯೇಸು ಸ್ವಾಮಿನ ಶಿಷ್ಯರಲ್ಲಿ ಒಬ್ಬ. ಅವನೇನ್ ಮಾಡ್ತಿದ್ದಾನೆ, ಇಷ್ಟು ಜನರಿಗೆ ಊಟ ಕೊಡಕ್ ಆಗೋದಿಲ್ಲ. ಒಬ್ಬನ ಹತ್ರ, ಆ ಸಣ್ಣ ಹುಡುಗನ ಹತ್ರ ಎಷ್ಟೈತಿ? 5 ರೊಟ್ಟಿ 2 ಮೀನು ಅದಾವ. ಆಮೇಲೆ ಬಂದವರೆಲ್ಲರೂ ಪ್ರಸಂಗ ಕೇಳ್ತಾ ತಿಂದು ಖಾಲಿ ಮಾಡಿಬಿಟ್ಟಿದ್ದಾರೆ. ಆದ್ರೆ ಒಂದು ಹುಡುಗ ಮಾತ್ರ ಅದನ್ನ ಇಟ್ಕೊಂಡ್ ಬಿಟ್ಟಿದ್ದಾನೆ. ಇನ್ನು ಕೇಳೋಣ ಅಂತೇಳಿ. ಅಲ್ಲೆಲ್ಲೂಯ್ಯ. ಈಗ ಅವನ ಹತ್ರ ಮಾತ್ರ ಎಷ್ಟು ಉಳಿತ್ರಿ? 5 ರೊಟ್ಟಿ 2 ಮೀನ ಉಳಿತು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಅದನ್ನ ಏನ್ ಮಾಡ್ತಾನೆ ಆಂದ್ರೆಯ, ಅವನ ಹತ್ರ ಇಸ್ಕೊಂಡು, ಸ್ವಾಮಿ ಈ ಹುಡುಗನ ಹತ್ರ ಇಷ್ಟೇ ಇತ್ತು ಅಂತೇಳಿ. ಅಲ್ಲೆಲ್ಲೂಯ್ಯ. ಸೊ ಕೊಡುವಂತ ಮನಸ್ಸು ತುಂಬಾ. ಮಕ್ಕಳು ಅಷ್ಟು ಜಲ್ದಿ ಕೊಡೋದಿಲ್ಲ. ಮಕ್ಕಳ ಹತ್ರ ಅಷ್ಟು ಜಲ್ದಿ ಇಸ್ಕೊಳಕ್ ಆಗತ್ತಾ? ಅಷ್ಟು ಬೇಗ ಕೊಡೋಂಗಿಲ್ಲ. ಕೊಟ್ರನ್ನ ಹೆಂಗ್ ಕೊಡ್ತಾರೆ? ತಮಗೊಂದು ಇಟ್ಕೊಂಡು ಕೊಡ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ನಿನ್ನೆ ಕೂಡ ಗದಗ ಹೋಗುವಾಗ ಒಂದು ಪಾಸ್ಟರ್ ಮಗನ ಹತ್ರ ಒಂದು 50 ರೂಪಾಯಿ ಕೊಟ್ಟಿದ್ದೀವಿ. ಅವಾಗ ಕೊಡಪ್ಪ, ನಾವು ಚಾಕ್ಲೇಟ್ ತೊಗೊಳ್ತೀವಿ ಅಂದ್ರೆ ಅಂತ ಇಲ್ಲಿ ಇಟ್ಕೊಂಡ್ಬಿಟ್ಟ. ಆಮೇಲೆ ಅಲ್ಲೆಲ್ಲೂಯ್ಯ. ಅದ್ರ ಮಮ್ಮಿ ಹೇಳ್ತಾರೆ, ನಾನು ಚಾಕ್ಲೇಟ್ ಕೊಡ್ತೀನಿ ಕೊಡಪ್ಪ ಅಂದ್ರೆ ಹೇಳಿದೆ. ಯೋಚನೆ ಮಾಡಿ ಅವ್ರ ಕೈಯಾಗ ಕೊಟ್ಟ. ನಾವು ಕೇಳಿದ್ರೆ ಕೊಡ್ತಾರ? ಮನೆಯವ್ರು ಕೇಳಿದ್ರೆ ಏನು ಮಾಡ್ಬೋದು? ಕೊಡ್ಬೋದು. ಆದರೆ ಮಂದಿ ಕೇಳಿದ್ರೆ ಕೊಡ್ತಾರ? ಆದರೆ ಈ ಹುಡುಗ ಆಂದ್ರೆಯ ಕೇಳುವಾಗ ಕೈಯಿಂದ ಏನು ಮಾಡಿದವನು? ಕೊಟ್ಟನು.
ಹಲ್ಲೆಲೂಯ. ಈ ಚಿಕ್ಕ ಹುಡುಗನು, ಅವನ ಹೆಸರಿಲ್ಲ, ಅವನದೇನೂ ಇಲ್ಲಿ ಬರೆಯಲ್ಪಟ್ಟಿಲ್ಲ, ಆದರೆ ಒಬ್ಬ ಸಣ್ಣ ಹುಡುಗನು ದೇವರಿಗಾಗಿ ಕೊಟ್ಟನು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಹಲ್ಲೆಲೂಯ. ಚಿಕ್ಕ ಕಾರ್ಯವು ದೊಡ್ಡದಾಗಿ ದೇವರು ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯ. ಚಿಕ್ಕವನಿಂದ ದೇವರು ದೊಡ್ಡ ಕಾರ್ಯಗಳನ್ನ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯ. ಸೊ ಈ ವಾಕ್ಯದಲ್ಲಿ ನಾವು ನೋಡುವಾಗ ಆ ಚಿಕ್ಕ ಹುಡುಗನ ಹತ್ರ 5 ರೊಟ್ಟಿ 2 ಮೀನಿತ್ತು. ಅದು ತುಂಬಾ ಚೆನ್ನಾಗಿ ಬರೀತಾ ಇದ್ದಾನೆ ಯೋಹಾನನು. ಗೋಧಿಯ ರೊಟ್ಟಿ ಅವನ ಕೈಯಾಗಿತ್ತು, ಸಣ್ಣ ಮೀನು 2 ಇತ್ತು ಎಂಬುದಾಗಿ. ಸೊ ಅದು ಯಾರ ಹತ್ರ ಇತ್ತು? ಅದು ಸಣ್ಣ ಹುಡುಗನ ಹತ್ರನೇ ಇತ್ತು. ಆಮೇಲೆ ಇದು 3ನೇ ಪ್ರಶ್ನೆ. 4ನೇದಾಗಿರೋದು ಪ್ರಶ್ನೆ ಯಾವುದು? ಅವ್ರು ಹೇಗೆ ಬಡಿಸಿದ್ರು ಅಷ್ಟು ಜನರನ್ನು? ಈಗ ಒಂದೊಂದು ಕಡೆ ಎಲ್ಲ ಪ್ರಳಯ ಬರ್ತಾ ಇರ್ತಾವ, ಮಳೆ ಬರ್ತಾ ಇರ್ತಾವ, ಜನ ಒದ್ದಾಡ್ತಾ ಇರ್ತಾರ. ಅಂತ ಟೈಮ್ನಲ್ಲಿ ಒಂದು ಬ್ರೆಡ್ ಪ್ಯಾಕೆಟ್, ಒಂದು ಬಿಸ್ಕೆಟ್ ಪ್ಯಾಕೆಟ್ ತಗೊಂಡು ಹೋದ್ರೆ ಜನ ಹೆಂಗ್ ಬರ್ತಾರ್ರಿ? ಓಡೋಡಿ ಬರ್ತಾರೆ, ಮೈ ಮೇಲೆ ಬಿದ್ದು ಬರ್ತಾರೆ. ನನಗೆ ಕೊಡ್ರಿ, ನನಗೆ ಕೊಡ್ರಿ, ನನಗೆ ಕೊಡ್ರಿ ಅಂತ ಹೇಳಿ ಹಂಗೆ ಕೊಡಕ್ಕೂ ಬಿಡೋಂಗಿಲ್ಲ. ಹಂಗೇನ್ ಮಾಡ್ತಾರೆ ಅವರು? ಇಸ್ಕೊಳಕ್ ಓಡ್ ಬರ್ತಾರೆ. ಅಲ್ಲಿ ಬಳಲಿ ಹೋಗಿದ್ದಾರೆ. ವಾಕ್ಯ ಕೇಳಿ 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 ಏನಾಗಿದ್ದಾರೆ ಅವರು? ಬಳಲಿ ಹೋಗಿದ್ದಾರೆ. ಅಂದ್ರೆ 20,000 ಜನರಿಗೆ ಸ್ವಾಮಿ ತೆಗೆದು ಮುರಿದು ಕೊಡ್ಬೇಕಂದ್ರೆ ಎಷ್ಟು ಗಲಿಬಿಲಿ ಆಗ್ತದೆ. ನನಗೆ ನಿನಗೆ, ನನಗೆ ನಿನಗೆ, ನನಗೆ ನಿನಗೆ ಆಗತ್ತಾ ಇಲ್ವಾ? ಆಗತ್ತಾ ಇಲ್ವಾ? ಆದರೆ ಅಲ್ಲಿ ಯಾವುದೇ ಗಲಿಬಿಲಿ ಇಲ್ಲದೆ, ಯಾವುದೇ ಅಸಮಾಧಾನಗಳಿಲ್ಲದೆ ಆರಾಮಾಗಿ ಏನ್ ಮಾಡಿದ್ರಂತೆ? 5,000 ಕುಟುಂಬಗಳು ಊಟ ಮಾಡಿತ್ತು. ಆಮೇಲೆ ಅದು ಯಾರು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ವಾಕ್ಯದಲ್ಲಿ ನೋಡ್ಬೋದು. ಮಾರ್ಕನ ಪುಸ್ತಕ 6ನೇ ಅಧ್ಯಾಯ 39ನೇ ವಚನ. ಮಾರ್ಕನ ಪುಸ್ತಕ 6ನೇ ಅಧ್ಯಾಯ 39ನೇ ವಚನ. ಆಗ ಎಲ್ಲರೂ ಹಸುರು ಹುಲ್ಲಿನ ಮೇಲೆ ಪಂಕ್ತಿ ಪಂಕ್ತಿಗಳಾಗಿ ಕೂತುಕೊಳ್ಳುವಂತೆ ಆತನು ಅವರಿಗೆ ಅಪ್ಪಣೆ ಕೊಟ್ಟನು. ಅವರು 100ರಂತೆ 58 ಸಾಲುಗಳಾಗಿ ಕೂತುಕೊಂಡರು. ಆಮೆನ್. ಹಲ್ಲೆಲೂಯ. ಸೊ ದೇವರು ಏನ್ ಮಾಡಿದ್ರು? ಕ್ರಮಪಡಿಸಿದ್ರು. ದೇವರು ಏನ್ ಮಾಡಿದ್ರು? ಕ್ರಮಪಡಿಸಿದ್ರು. 100 ಮಂದಿ ಸಾಲ್ ಹಿಡಿದು ಕುಂದ್ರಿ, 50 ಮಂದಿ ಏನ್ ಮಾಡ್ರಿ? ಸಾಲ್ ಹಿಡಿದು ಕುಂದ್ರಿ ಅಂತೇಳಿ ಕುಂದ್ರಿಸಿ ಊಟ ಬಡಿಸಿದ. ಇದು ಪದ್ಧತಿ. ಆಮೇಲೆ ಬಂದು ಇಸ್ಕೊಂಡು ಹೋಗಿ ತಿಂದಿಲ್ಲ ಅವರು. ಏನ್ ಮಾಡಿದ ದೇವರು? ಕುಂದ್ರಿಸಿ ಇವರು ಹೋಗಿ ಅವ್ರಿಗೆ ಏನ್ ಮಾಡಿದ್ರು? ಊಟವನ್ನ ಬಡಿಸಿದ್ರು. ಇದೊಂದು ಒಳ್ಳೆ ಪದ್ಧತಿ. ಕುಂದ್ರಿಸಿ ಊಟ ಬಡಿಸುವಂಥದ್ದು ಒಳ್ಳೆ ಪದ್ಧತಿ. ನಾವೇನ್ ಮಾಡ್ತೀವಿ? ಒಂದೊಂದು ಮದುವೆಗೆಲ್ಲ ಹೋದ್ರೆ ಅಯ್ಯೋ ಜನ ಜಾಸ್ತಿ ಬರ್ತಾವ ಅಂತ ಹೇಳಿ ಒಂದು ಕಡೆ ಹಾಕಿ ನಿಂದಿರಿಸ್ಬಿಡ್ತೀವಿ. ಮದುವೆಗೆ ಬರೋರೆಲ್ಲ ತೊಗೊಂಡು ತಿನ್ರಿ ಅಂತ ಕಳಿಸ್ಬಿಡ್ತೀವಿ. ಹೌದಲ್ಲ? ಅದು ಈ ಕಡೆ ಜಾಸ್ತಿ ಇದೆ. ಆಮೇಲೆ ಅದಲ್ಲೂ ಹೋಗಿ ಪಾಳಿಗೆ ನಿಂತು ಬಿಡೋದು, ತಾಟ ಹಿಡ್ಕೊಂಡು ನಿಂದಿರೋದು, ಅಲ್ಲಿ ಹೋಗೋದು. ಮತ್ತೆ ತಿಂದ ಮೇಲೆ ಇನ್ನೂ ಸ್ವಲ್ಪ ಬೇಕಂದ್ರೆ ನಡಕ್ ಹೋಗಿ ಏನು ಮಾಡಬೇಕು? ಅಲ್ಲಿ ಎಲ್ಲಿ ನೀಡಬೇಕು ಅವರು ಹಿಂಗೆ ಆಗ್ತಿರ್ತಿದ್ರು. ಅದೇನಾಗತ್ತಂದ್ರೆ ಅದು ಮ್ಯಾನಸ್ ಇಲ್ಲದೆ ಹೋಗ್ಬಿಡತ್ತೆ. ಸೊ ತಿನ್ನಕ್ಕೆ ಬಂದಿವಿ ಅನ್ನೋ ಥರ ಒಂದು ಭಾವನೆ ನಮಗೆ ಬಂದು ಬಿಡ್ತಾವೆ. ಹಂಗಾಗಿ ಕೆಲವೊಬ್ರು ಏನು ಮಾಡ್ತಾರಂದ್ರೆ ಒಮ್ಮೆ ಬಡಿಸ್ಕೊಂಡು ಹೋಗಿ ಅದನ್ನೇ ತಿಂದ ಕೈ ತೊಳೆದು ಬಂದು ಬಿಡುತ್ತಾರೆ. ಸೊ ಬಂದವರಿಗೆ ಆ್ಯಕ್ಚುಲಿ ನಿಜವಾಗಲೂ ಬಂದವರಿಗೆ ನಾವು ಒಳ್ಳೆ ರೀತಿಯಲ್ಲಿ ಅವ್ರು ಏನು ಮಾಡಬೇಕು? ಅತಿಥಿ ಸತ್ಕಾರ ಮಾಡಿ ಕಳಿಸ್ಬೇಕು. ಇದು ಯೇಸು ಸ್ವಾಮಿ ನಮ್ಗೆ ಕಳಿಸಿದ್ದು. ಆಮೇಲೆ ಅಲ್ಲಲ್ಲಿ ಅದಕ್ಕೆ 20,000 ಜನ ಇದ್ರೂ ಸಾಲ ಹಿಡಿದು ಕುಂದಿಸ್ಲಿಕ್ಕೆ ಹೇಳಿದ್ರು. ಫಸ್ಟ್ ಅವ್ರನ್ನ ಏನು ಮಾಡ್ರಿ? 100 ಮಂದಿಯಾಗಿ 55 ಮಂದಿಯಾಗಿ ಏನು ಮಾಡಿದ್ರಂತೆ? ಕುಂದಿರಿಸಿ ಆಮೇಲೆ ಆತನ ಏನು ಮಾಡಿದ್ರಂತೆ? ರೊಟ್ಟಿನ ಮುರಿದು ಶಿಷ್ಯರ ಹತ್ರ ಕೊಡುವಾಗ ಶಿಷ್ಯರು ಹೋಗಿ ಒಬ್ಬೊಬ್ಬರಿಗೆ ಏನು ಮಾಡ್ತಾ ಇದ್ರು? ಸೊ ಕೊಟ್ಟು ಅವರು ಹೊಟ್ಟೆ ತುಂಬಿಸಿದ್ರು. ಇದು ಕ್ರಮ. ಆಮೇಲೆ ಬಂದವರಿಗೆ ಕುಂದಿರಿಸಿ ಊಟ ಬಡಿಸುವಂಥದ್ದು ಒಳ್ಳೆ ಕ್ರಮ. ಅದನ್ನು ಯಾರು ಮಾಡಿದ್ರು? ಯೇಸು ಸ್ವಾಮಿ ಮಾಡಿದರು. ಅದಕ್ಕೆ ಗಲಿಬಿಲಿ ಆಗಲಿಲ್ಲ. ಅಲ್ಲೆಲ್ಲೂಯ್ಯ. ಇಲ್ಲ ಜನ ಹೋಗಿ ಇಸ್ಕೊಳ್ಳೋದಾಗಿದ್ರೆ ನೋಡ್ರಿ, ಈವನ್ ಮದುವೆ ಮನೆಯಲ್ಲಿ ಕೂಡ ನಾವು ನೋಡ್ತಾ ಇರ್ತೀವಿ. ಆ ಪಾಳಿಯಲ್ಲಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ ಅಂದಮೇಲೆ ನಮ್ಮವ ಯಾವನ ಇದಾನ ಅಂತ ನೋಡ್ತಾ ಇರ್ತೀವಿ. ನಾವು ನನಗೊಂದು ಇಸ್ಕೊಂಡು ಬಂದು ಬಿಡು ಅಂತೀವಿ. ಇನ್ನೂ 4 ಜನ ಸೇರಿ ಬಂದರೆ ಆರಾಮಿದ್ದೀರಾ, ಬರ್ರಿ ಅಂತ ಹೇಳಿ ಬರೀ ಅವ್ರು ನಡಕಿರ್ತಾರೆ. ಹಂಗೆ ನಡಕೋಗಿ ಮಾತಾಡ್ಸ್ಕೊಂಡು ಹೋಗಿ ಹಂಗೆ ತಾಟ್ ತಚ್ಕೊಂಡು ಬಂದು ಬಿಡೋದು. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ಇದೆಲ್ಲ ಏನಾಗ್ಬಿಡತ್ತೆ? ಹಿಂದೆ ನಿಂತವರಿಗೆ ನೋಡು ಹೆಂಗೆ ಹೋಗ್ತದನ್ನ, ನಾವೆಲ್ಲ ಮನುಷ್ಯರ ಥರ ಕಾಣೋವಲ್ಲ, ಮಾತಾಡ್ತಾರ ಇಲ್ವಾ? ಸೊ ಈ ಗಲಿಬಿಲಿಗೆ ಬರಬಾರದು ಅಂತೇಳಿನೇ ಸ್ವಾಮಿ ಏನು ಮಾಡಿದ? ಅಲ್ಲಿ ಕ್ರಮವನ್ನು ಕಳಿಸ್ತಾ ಇದ್ದಾನೆ. ಕುಂದ್ರಿಸಿ ಊಟ ಬಡಿಸ್ರಿ ಅಂತೇಳಿ. ಆಮೇಲೆ ಅದರಲ್ಲಿ ಒಳ್ಳೆ ಪದ್ಧತಿ ಇದರಿಂದ ನಾವು ಕಲಿತಾ ಇದ್ವಿ. ದೇವರು ಕೇವಲ ಅದ್ಭುತ ಮಾತ್ರ ಮಾಡೋಂಗಿಲ್ಲ, ಅದರಿಂದ ನಮಗೆ ಲೆಸನ್ ಕಳಿಸ್ತಾ ಇರ್ತಾನೆ, ಪಾಠವನ್ನು ಕಳಿಸಿಕೊಡ್ತಾ ಇರ್ತಾನೆ. ಅದಕ್ಕೆ ಸತ್ಯವೇದನ ಓದುವಾಗ ತುಂಬ ಚೆನ್ನಾಗಿ ಓದಬೇಕು ನಾವು. ಅದರಿಂದ ಕೆಲವೊಂದು ವಿಷಯಗಳನ್ನು ಕಳ್ತ್ಕೋಬೇಕು. 5 ರೊಟ್ಟಿ ತಿಂದರು ಅದ್ಭುತ ಅಷ್ಟೇ ಇಲ್ಲ, 5 ರೊಟ್ಟಿ ಹೆಂಗ್ ಬಂತು, ಯಾರು ಕೊಟ್ಟರು, ಹೆಂಗ್ ತಗೊಂಡ, ಹೆಂಗ್ ಕೊಟ್ಟರು, ಇದೆಲ್ಲ ನಾವು ಸ್ವಲ್ಪ ಏನು ಮಾಡಬೇಕು?
ಸತ್ಯವೇದದಿಂದ ಓದಿ ತಿಳ್ಕೋಬೇಕು. ಅಂದರೆ ಅದರಿಂದ ನಾವು ಕೂಡ ಕಲಿತೀವಿ. ಓಕೆ, ಸ್ವಾಮಿನೇ ಹಂಗೆ ಮಾಡಿದ ಅಂದರೆ ನಾವು ಹಂಗೆ ಮಾಡಬೇಕು, ನಾವು ಹಂಗೆ ಕಲಿಸ್ಬೇಕು. ಆಮೇಲೆ ಸ್ತೋತ್ರ ಮಾಡುವಾಗ ದೇವರು ಒಂದಕ್ಕೆ ಎರಡನ್ನ ಮಾಡುತ್ತಾನೆ. ಸ್ತೋತ್ರ ಮಾಡಿ ಆತನ ಮುರಿದು ಕೊಟ್ಟನು. ಆಮೇಲೆ ಅದಕ್ಕೆ ಊಟ ಮಾಡೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ಅಂದರೆ ಇರುವಂಥ ಊಟ ಎಲ್ಲರಿಗೂ ಸಫಿಷಿಯಂಟ್ ಆಗುತ್ತೆ. ಇರುವಂಥ ಊಟ ಏನಾಗತ್ತೆ ರೀ? ಎಲ್ಲರಿಗೂ ನೀವು ಎಷ್ಟೇ ಮಾಡಿರ್ರಿ ಅದೆಲ್ಲರಿಗೂ ಏನಾಗುತ್ತೆ? ಸಫಿಷಿಯಂಟ್ ಆಗುತ್ತೆ. ಕಾರಣ ಏನಂದರೆ ನಾವು ಮಾಡುವಂಥ ಸ್ತೋತ್ರದ ಪ್ರಾರ್ಥನೆ. ಆಮೇಲೆ ಸ್ವಲ್ಪ ಮಾಡಿದ್ರು ಹೆಚ್ಚಾಗಲಿಲ್ಲ, ಕಡಿಮೆನೂ ಬೆಳೆಯಲಿಲ್ಲ. ಕಾರಣ ಏನಂದ್ರೆ ಅಲ್ಲಿ ಪ್ರಾರ್ಥನೆ ಮಾಡಿದ್ವಿ. ಅದನ್ನು ಕೂಡ ಸ್ವಾಮಿ ನಮಗೆ ಕಳಿಸಿದಾನೆ. ಆತನ ತಗೊಂಡು ಮುರಿದು ಕೊಟ್ಟಿಲ್ಲ, ಆತನ ತಗೊಂಡು ಸ್ತೋತ್ರ ಮಾಡಿ ಮುರಿದು ಕೊಟ್ಟನು. ಆಮೇನ್, ಅಲ್ಲೆಲ್ಲ ಅರ್ಥ ಆಯ್ತಲ್ಲ. ಸೊ ನಾವು ಊಟ ಯಾವುದೇ ಮನೆಯಲ್ಲಿ ಫಂಕ್ಷನ್ ಮಾಡಲಿ, ದಿನ ಅಡಿಗೆ ಮಾಡಲಿ, ಊಟ ಮಾಡಲಿ, ನಾವು ಸ್ತೋತ್ರ ಮಾಡಿ ಕೊಡುವಂಥವರಾಗಿರಬೇಕು. ಅಂದ್ರೆ ದೇವರು ನಮ್ಮ ಹೊಟ್ಟೆನ ಏನ್ ಮಾಡ್ತಾನೆ? ಸಂಪೂರ್ಣವಾಗಿ ತುಂಬಿಸುವಂಥವನಾಗಿರ್ತಾನೆ. ಆಮೇನ್, ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ ಪ್ರಿಯ. ಆದ ಕಾರಣ ಸೊ ನಿಜವಾಗ್ಲೂ ನಾವು ಊಟ ಬಡಿಸುವಾಗ, ಕುಂದ್ರಿಸಿ ಬಡಿಸುವಾಗ ದೇವರು ನಮ್ಮ ಜೀವಿತದಲ್ಲಿ ಕೂಡ ದೇವರು ತುಂಬಿಸಿ ಆಶೀರ್ವಾದಗಳನ್ನು ಕೊಡುತ್ತಾನೆ. ಆಮೇಲೆ ಅಲ್ಲೂಯ. 5ನೇದಾಗಿ ನಾವು ನೋಡ್ತಾ ಇದ್ದೇವೆ, 5 ರೊಟ್ಟಿ 2 ಮೀನು ಕೊಟ್ಟ ಹುಡುಗನಿಗೆ ಪಾಪ ಅವನ ಹತ್ರ ಇಸ್ಕೊಂಡಾರ, ಅವನಿಗೆ ದೇವ್ರು ತಿರುಗಿ ಕೊಟ್ಟಿಲ್ವಾ ಅಂತ ಕೇಳಿದ್ರೆ ಅಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಪುಸ್ತಕದಲ್ಲಿ 20ನೇ ವಚನವನ್ನು ಓದಿ ನೋಡೋಣ. 14ನೇ ಅಧ್ಯಾಯ 20ನೇ ವಚನ. ಅವರೆಲ್ಲರೂ ತಿಂದು ತೃಪ್ತಿಯಾದರು ಮತ್ತು ಅವರು ಉಳಿದ ತುಂಡುಗಳನ್ನು ಕೂಡಿಸಿ 12 ಪುಟ್ಟಿಗಳಲ್ಲಿ ತುಂಬಿದರು. ಆಮೇಲೆ ಉಳಿದದನ್ನ ಎಷ್ಟು ಪುಟ್ಟಿ ತುಂಬಿದ್ರಂತ್ರಿ? ಎಷ್ಟು ಪುಟ್ಟಿ? 12 ಪುಟ್ಟಿ. ಯಾಕಂದ್ರೆ ಅದು ಹೆಂಗೂ ಸಂತೆ ಪಕ್ಕದಲ್ಲಿ ಇರ್ತಾವ, ಮಾರಾಟಕ್ಕೆ ಪುಟ್ಟಿಗಳು ಬಂದಿರ್ತಾವ. ಸೊ ಹಾಗಾಗಿ ಅಲ್ಲಿಂದ ಪುಟ್ಟಿಗಳನ್ನು ತಗೊಂಡು ಏನ್ ಮಾಡಿದಾನೆ? 12 ಪುಟ್ಟಿಗಳನ್ನ ದೇವರು ಏನ್ ಮಾಡಿದಾನಂತೆ? ತುಂಬಿಸಿ 5 ಕೊಟ್ಟವನಿಗೆ ದೇವರು 12 ಕೊಟ್ಟು ಕಳಿಸಿದ್ದಾನೆ. ಇದೇ ಕೊಡುವಂತವನಿಗೆ ಸಿಗುವಂತ ಆಶೀರ್ವಾದ. ಅಲ್ಲೆಲ್ಲೂಯ್ಯ. ಅವನ್ ಮುಳ್ಳಾಜ್ ನೋಡ್ಲಿಲ್ಲ ಕೊಡ್ಲಿಕ್ಕೆ, ತಗೊಳ್ರಿ ನನ್ನ ಹತ್ರ ಐತಿ ಅಂತ ಕೊಟ್ಟ. ಆದ ಕಾರಣ ಆ ಮನಸ್ಸನ್ನು ನೋಡಿ ದೇವರು ಅವನಿಗೆ 12 ಪುಟ್ಟಿನ ಹೊತ್ಕೊಂಡು ಅವ್ರ ಶಿಷ್ಯರು ಹೊತ್ಕೊಂಡು ಹೋಗಿ ಮನೇಲಿ ಇಟ್ಟು ಬಂದಿರ್ಬೇಕನ್ಸುತ್ತೆ. ಆಮೇಲೆ ಅಲ್ಲೆಲ್ಲೂಯ್ಯ. ಅಷ್ಟೇ ಮಟ್ಟಿಗೆ ದೇವರು ತುಂಬಿಸಿ ಆಶೀರ್ವಾದಗಳನ್ನ ಕೊಟ್ಟಿದ್ದಾನೆ ಪ್ರಿಯರು. ಸೊ ಈ ಸಂಗತಿಗಳಿಂದ ನಾವು ಕಲಿಬೇಕಾಗಿರೋದು ಕೂಡ ಇಷ್ಟೇ. ದೇವರು ಅದ್ಭುತ ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ನಾವು ಹೊಂದಿಕೊಳ್ಳಿಕ್ಕೆ ಯೋಗ್ಯರಾಗಿರಬೇಕು. ಆಮೇಲೆ ನಾವೇನ್ ಮಾಡ್ಬೇಕ್ರಿ? ಹೊಂದಿಕೊಳ್ಳಿಕ್ಕೆ ಯೋಗ್ಯರಾಗಿ. ಜನ ಬರ್ಲಿಕ್ಕೆ ಕಾರಣ ಏನಂದ್ರೆ ದೇವರು ಅದ್ಭುತ ಮಾಡೋದನ್ನ ಕಣ್ಣಾರ ನೋಡಿದ್ರು, ಆ ವಾಕ್ಯಗಳನ್ನ ಕಿವಿಯಾರ ಕೇಳಿದ್ರು, ಹೃದಯದಲ್ಲಿ ಅಂಗೀಕರಿಸಿಕೊಂಡ್ರು. ಆದ ಕಾರಣ ಅವರಿಗೆ ದೇವರು ಯಾವುದು ಕಡಿಮೆ ಮಾಡಿಲ್ಲ. ಇವತ್ತು ನಾವು ಸಭೆಗೆ ಬರುವಾಗ ಸೊ ನಾವು ದೇವರನ್ನ ಕಣ್ಣಾರ ನೋಡಿ, ಕಿವಿಯಾರ ವಾಕ್ಯಗಳನ್ನು ಕೇಳಿ, ಮನಸ್ಸಿನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ, ಇಲ್ಲಿಂದ ಹೋಗುವಾಗ ದೇವರು ನಮ್ಮನ್ನು ಕೂಡ ಏನ್ ಮಾಡ್ತಾನ್ರೆ? ತುಂಬಿಸಿ ಕಳಿಸುವಂತ ದೇವರಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂ. ಆದ ಕಾರಣ ದೇವರು ಈ ವಾಕ್ಯಗಳು ನಮಗೆ ಏನ್ ಮಾಡಿಕೊಡಲಿ? ಆಶೀರ್ವಾದ ಮಾಡಿಕೊಡಲಿ. ಇನ್ನು ಮೇಲೆ ನಾವು ಸತ್ಯವೇದಗಳನ್ನ ಹೀಗೆ ಓದೋಣ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಇಲ್ಲಿ ಸಿಗಲಾರ್ದ ಅಲ್ಲಿ ಸಿಗುತ್ತೆ, ಅಲ್ಲಿ ಸಿಗಲಾರ್ದ ಅಲ್ಲಿ ಸಿಗುತ್ತೆ, ಅಲ್ಲಿ ಸಿಗಲಾರ್ದ ಅಲ್ಲಿ ಸಿಗುತ್ತೆ. ಒಟ್ಟ ಸತ್ಯದ ಒಳಗೆ ಎಲ್ಲವೂ ಅಡಕವಾಗಿದೆ. ಇಲ್ಲಿಂದ ಹೊರಗೆ ಹೋಗೋದು ಬೇಡ. ಇಲ್ಲಿಂದ ಹೊರಗೆ ಹೋಗಿ ಹುಡುಕೋದು ಬೇಕಾಗಿಲ್ಲ. ಒಳಗೆ ದೇವರೆಲ್ಲ ಇಟ್ಟಿದ್ದಾನೆ. ಅಲ್ಲೆಲ್ಲೂಯ್ಯ. ಇಲ್ಲಿಂದ ನಾವು ಹುಡುಕಿ ಏನ್ ಮಾಡ್ಕೋಬೇಕು? ತೆಗೆದುಕೊಳ್ಳಬೇಕು. ಅಲ್ಲೆಲ್ಲಿ ಹುಡುಕುವವನಿಗೆ ಸಿಕ್ಕುವುದು. ಆಮೇಲೆ ವಾಕ್ಯವನ್ನು ಕೂಡ ಏನ್ ಮಾಡಬೇಕು? ಹುಡುಕಬೇಕು. ಯಾಕಂದ್ರೆ ಬರ ಬರುತ್ತಂತೆ, ವಾಕ್ಯದ ಬರ. ಅವಾಗ ಹುಡುಕಿದ್ರು ಸಿಗೋದಿಲ್ಲ. ಆದ್ರೆ ಇದನ್ನ ಈಗಲೇ ಹುಡುಕಿ ಇಲ್ಲಿ ಇಟ್ಕೊಂಡ್ರೆ ನಮ್ಮ ಹತ್ರ ಸಫಿಶಿಯಂಟ್ ಆಗಿರುತ್ತೆ. ಯೋಸೇಫನ ಕಾಲದಲ್ಲಿ ಎಲ್ಲರೂ ಹೋಗಿ ಅವನ ಹತ್ರ ಕೈ ಚಾಚಿದ್ರಲ್ಲ, ಕಾರಣ ಎಲ್ಲಿ ಹುಡುಕಿದ್ರು ಆಹಾರ ಸಿಗಲಿಲ್ಲ. ಅದೇ ಪ್ರಕಾರ ವಾಕ್ಯದ ಬರ ಬರುತ್ತೆ, ಅವಾಗ ಎಲ್ಲಿ ಹುಡುಕಿದ್ರು ಸಿಗೋದಿಲ್ಲ. ಆದ್ರೆ ನಾವು ಈಗಲೇ ಓದಿ ಓದಿ ಇಟ್ಕೊಂಡ್ರೆ ನಮ್ಮ ಹತ್ರ ತುಂಬಿ ಇರುವಂತದ್ದಾಗಿರುತ್ತೆ. ಆಮೇಲೆ ಅಲ್ಲೆಲ್ಲೂ. ಯಾವ್ದ ಕಾರಣ ದೇವರ ವಾಕ್ಯಗಳನ್ನು ಸರಿಯಾಗಿ ಓದೋಣ, ಉತ್ತಮವಾದ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳೋಣ. ನಾವು ಪ್ರಾರ್ಥನೆ ಮಾಡೋಣ ಕಣ್ಗಳನ್ನು ಮುಚ್ಚಿದವರಾಗಿ. ಸರ್ವಶಕ್ತನಾಗಿರುವಂತ ತಂದೆಯಾದ ದೇವರೇ, ಕೇಳಿದ ವಾಕ್ಯಕ್ಕಾಗಿ ನಮಗೆ ಸ್ತೋತ್ರ. ನಿಜವಾಗ್ಲೂ ಕರ್ತನೆ, 5 ರೊಟ್ಟಿ 2 ಮೀನು ಕರ್ತನೆ ಅಪ್ಪ, ಒಂದು ಅದ್ಭುತವನ್ನು ನಾವು ನೋಡುತ್ತಾ ಇದ್ದೇವೆ. 5,000 ಕುಟುಂಬಗಳು ಊಟ ಮಾಡಿದ್ದನ್ನು ಕೂಡ ನಾವು ನೋಡುತ್ತಾ ಇದ್ದೇವೆ ಅಪ್ಪ. ಅಂತ ದೊಡ್ಡ ಸ್ಥಳ ಎಲ್ಲಿ ಇತ್ತು ಕರ್ತನೆ? ಅದು ಮಾತ್ರ ಇಲ್ಲ, ಅಷ್ಟು ಜನರು ಎಲ್ಲಿ ಬಂದಿದ್ರು ಕರ್ತನೆ? ಆ 5 ರೊಟ್ಟಿ 2 ಮೀನು ಯಾರ ಹತ್ರ ಇತ್ತು ಸ್ವಾಮಿ? ಮತ್ತೆ ಅದನ್ನು ಯಾವ ರೀತಿಯಾಗಿ ನೀ ಅಷ್ಟು ಜನರಿಗೆ ಬಡಿಸಿದ್ದಿ ಎಂಬುದಾಗಿಯೋ
ಮತ್ತು ಅದು ಮಾತ್ರ ಇಲ್ಲದೆ ಕೊಟ್ಟವನಿಗೆ ನೀನು ಏನು ಕೊಟ್ಟಿದ್ದೀ ಎಂಬುದಾಗಿ ಇವತ್ತು ಇಷ್ಟೆಲ್ಲ ಸಂಗತಿಗಳನ್ನು ಕರ್ತನೆ ಆ ಒಂದು ಅದ್ಭುತದಿಂದ ಇವತ್ತು ನಾವು ತಿಳಿದುಕೊಂಡಿದ್ದೇವೆ ಸ್ವಾಮಿ. ಇವತ್ತು ನಿಜವಾಗ್ಲೂ ಅದೇ ಪ್ರಕಾರವಾಗಿ ನಾವು ಕೂಡ ಕರ್ತನೆ ಈ ಸಂಗತಿಗಳನ್ನು ಹೊಂದಿಕೊಳ್ಳಿಕ್ಕೆ ಯೋಗ್ಯರಾಗುವಂಥ ಮನಸ್ಸನ್ನು ಕೊಡು ಸ್ವಾಮಿ. ವಾಕ್ಯಗಳನ್ನು ಕೇಳ್ತಾ ಇರುವಂಥ ಎಲ್ಲರ ಜೀವಿತದಲ್ಲಿಯೂ ಅದ್ಭುತವಾದ ಕಾರ್ಯಗಳನ್ನು ಮಾಡಲ್ಪ ಆಶೀರ್ವದಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ವಂದನೆ. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವವುಳ್ಳ ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.